ಮಾತಾಡಲಿಕ್ಕೆ ಭಜನೆ ಒಂದು ಬಹಳ ದೊಡ್ಡ ಅಸ್ತ್ರ, ದೀಪವನ್ನು ಹಚ್ಚಿ ಭಜನೆ ಮಾಡಿದರೆ ಬಹಳ ದೊಡ್ಡ ಅಸ್ತ್ರ ಅಂಥೇಳಿ ನಾವು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಂಬಿಕೊಂಡು ಬಂದಿದ್ದೇವೆ. ನಮ್ಮ ಸನಾತನ ಧರ್ಮ, ನಮ್ಮ ಹಿಂದೂ ಧರ್ಮ ಅತ್ಯಂತ ಪ್ರಾಚೀನ ಧರ್ಮ, ಅತ್ಯಂತ ಶ್ರೇಷ್ಠ ಧರ್ಮ. ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ಒಂದು ಮನಸ್ಸಿರುವಂಥ ಧರ್ಮ. ಎಲ್ಲರಿಗೂ ಒಳ್ಳೆಯದಾಗಬೇಕು, ಎಲ್ಲರನ್ನೂ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಭಗವಂತನ ಸಾನ್ನಿಧ್ಯ ಇರುವಂಥ ಒಂದು ಧರ್ಮ. ಆದ್ದರಿಂದ ಇಂಥ ಒಂದು ಅದ್ಭುತವಾದ ಧಾರ್ಮಿಕ ಶ್ರದ್ಧೆಯಿಂದ ಕೂಡಿದಂಥ ಈ ಒಂದು ಕಾರ್ಯಕ್ರಮ ಇವತ್ತು 2026 ಭಜನೋತ್ಸವ ಸುಬ್ರಹ್ಮಣ್ಯದಲ್ಲಿ ನಾವು ನಡೆಸ್ತಾ ಇದ್ದೇವೆ. ತಾಲೂಕಿನಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟ 1999ರಲ್ಲಿ ಪ್ರಾರಂಭವಾದರೆ ಸುಳ್ಯ ತಾಲೂಕಿನಲ್ಲಿ 2018ರಲ್ಲಿ ಭಜನಾ ಪರಿಷತ್ ಪ್ರಾರಂಭವಾಗಿದೆ. ನಮ್ಮ ಇಡೀ ತಾಲೂಕಿನಲ್ಲಿ ಅಂದರೆ ರಾಜ್ಯದಲ್ಲಿ ಸುಮಾರು 27 ಭಜನಾ ಕಮ್ಮಟದ ಮುಖಾಂತರ ಸುಮಾರು 5760 ಭಜಕರಿಗೆ ತರಬೇತಿಯನ್ನು, ಉಚಿತವಾಗಿ ತರಬೇತಿಯನ್ನು ಕೊಟ್ಟಿದ್ದಾರೆ. ರಾಗ ತಾಳ ಭಜನೆಯ ಮಹತ್ವ ಮತ್ತು ಅದನ್ನು ನಾವು ಯುವ ಸಮಾಜಕ್ಕೆ ಪಸರಿಸುವಂಥದ್ದು, ಅದನ್ನು ವರ್ಗಾವಣೆ ಮಾಡುವಂಥ ವ್ಯವಸ್ಥೆಗೆ ಅದನ್ನು ಸಂಪೂರ್ಣವಾದ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ತಾಲೂಕಿನಲ್ಲಿ ಸುಮಾರು 138 ಭಜನಾ ಮಂಡಳಿಗಳಲ್ಲಿ ಸುಮಾರು 2850 ಜನ ಭಜಕರಿದ್ದಾರೆ. ಇದುವರೆಗೆ ಭಜನಾ ಮಂಗಳೋತ್ಸವದಲ್ಲಿ ಭಾಗವಹಿಸಿದವರು ಸುಳ್ಯ ತಾಲೂಕಿನಿಂದ 2352 ತಂಡ, ವರ್ಷಕ್ಕೆ 40-45 ಭಜನಾ ಮಂಡಳಿಗಳು ಧರ್ಮಸ್ಥಳದಲ್ಲಿ ಭಾಗವಹಿಸ್ತವೆ. ಸುಮಾರು 5168 ಭಜಕರು ಭಾಗವಹಿಸಿದ್ದಾರೆ. ತಾಲೂಕಿನಲ್ಲಿ ಸುಮಾರು 9 ಭಜನಾ ವಲಯಗಳಿದ್ದಾವೆ, ಭಜನಾ ಪರಿಷತ್ಗಳಿದ್ದಾವೆ. ತಾಲೂಕಿನಲ್ಲಿ ಸುಮಾರು ಇಂತಹ 8 ತಾಲೂಕು ಭಜನೋತ್ಸವಗಳು ನಡೆದಿದ್ದಾವೆ. ಇದು 9ನೇ ಭಜನೋತ್ಸವ. ತಾಲೂಕಿನಲ್ಲಿ ಸುಮಾರು 418 ದೇವಸ್ಥಾನದ ಜಾತ್ರೋತ್ಸವ ಸಂದರ್ಭಗಳಲ್ಲಿ ನಾವು ಭಜನಾ ಸೇವೆಯನ್ನು ಮಾಡಿದ್ದೇವೆ. ಭಜನಾ ಪರಿಷತ್ತಿನ ನೇತೃತ್ವದಲ್ಲಿ ನಡೆದಂತಹ ಏಕಾಹ ಭಜನೆ, ಭಜನಾ ಸಪ್ತಾಹ, ಅಖಂಡ ಭಜನೆ ಕಾರ್ಯಕ್ರಮಗಳು ಸುಮಾರು 118 ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಿದ್ದಾರೆ. ಶೋಭಾಯಾತ್ರೆ, ಇತರ ಭಜನಾ ಕಾರ್ಯಕ್ರಮಗಳಲ್ಲಿ ಕುಣಿತ ಭಜನೆಯ ಸೇವೆಯನ್ನು ನೀಡಿ ಸುಮಾರು 185 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಾಲೂಕು ಭಜನಾ ಪರಿಷತ್ತಿನ ನೇತೃತ್ವದಲ್ಲಿ ವಿವಿಧ ಕಡೆ ನಗರ ಭಜನೆ ಮತ್ತು ಭಜನಾ ಸಂಘಟನೆ ಸುಮಾರು 411 ಭಜನಾ ಪರಿಷತ್ತುಗಳಲ್ಲಿ ಆ ಕೆಲಸಗಳನ್ನು ಮಾಡಲಾಗಿದೆ. ಸಾಮೂಹಿಕ ಸತ್ಯನಾರಾಯಣ ಪೂಜೆ, ಮದ್ಯವರ್ಜನ ಶಿಬಿರ, ದಸರಾ ಕಾರ್ಯಕ್ರಮ, ಸಾರ್ವಜನಿಕ ಶಾರದೋತ್ಸವ, ಬ್ರಹ್ಮರಥ ಸಮರ್ಪಣೆ, ರಾಮೋತ್ಸವ ಕಾರ್ಯಕ್ರಮ, ರಾಮ ಪ್ರತಿಷ್ಠೆ, ಗೋಪೂಜೆ, ದೇವಸ್ಥಾನಗಳ ಬ್ರಹ್ಮಕಲಶೋತ್ಸವ, ಪುನರ್ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ, ಇತರ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸುಮಾರು 468 ತಂಡಗಳು ಪ್ರತಿ ಸಾರಿ ಅವರು ಕರೆದಾಗ ಹೋಗಿ ಆ ಸೇವೆಯನ್ನು ಕೊಡ್ತಾ ಇದ್ದೇವೆ. ಇದರಿಂದ ಇಡೀ ತಾಲೂಕಿನಲ್ಲಿ ಭಜನೆಯ ಮಹತ್ವ ಮತ್ತು ಅತ್ಯಂತ ಅದ್ಭುತವಾದ ಭಜನೆಯ ಒಂದು ಪರಿಣಾಮ ಮತ್ತು ಬದಲಾವಣೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದರೆ, ಈ ಭಾಗದಲ್ಲಿ ಪ್ರಾರಂಭದಿಂದ ನಾವು ಭಜನೆಯನ್ನು ಪ್ರಾರಂಭ ಮಾಡಿದಾಗ ಆರ್ಗುಡಿಯವರ ಪ್ರಾರಂಭದ ಅಧ್ಯಕ್ಷತೆಯಿಂದ ಆನಂತರ ಆದಿಯಾಗಿ ನಮ್ಮ ಶಿವಪ್ರಸಾದ್ ಆಲೆಟ್ಟಿಯವರು, ಯತೀಶ್ ರೈ ದುಗಲಡ್ಕರ್ ಅವರು, ಈಗ ಪ್ರಸ್ತುತ ಸೋಮಶೇಖರ ಪೈಕ ಮತ್ತು ಅವರ ಇಡೀ ತಂಡಗಳು ಈ ಭಜನೆಗೆ ಪೂರಕವಾಗಿ ತನ್ನ ಸೇವೆಯನ್ನು, ತ್ಯಾಗವನ್ನು ಮಾಡಿ ಸಂಘಟನೆಗೆ ಬಹಳಷ್ಟು ದೊಡ್ಡ ಸಹಕಾರವನ್ನು ಕೊಟ್ಟಿದೆ. ಇದು ಈ ತಾಲೂಕಿನಲ್ಲಿ ಭಜನೆಯ ತರಬೇತಿಗಳನ್ನು ಆಗಾಗ ಮಕ್ಕಳಿಗೆ ಬಹಳ ಮುಖ್ಯವಾಗಿ ಬೇಸಿಗೆ ರಜೆಯಲ್ಲಿ ಮತ್ತು ಕೊನೆಯ ರಜೆಯಲ್ಲಿ ಅವರಿಗೆ ತರಬೇತಿಯನ್ನು ಕೊಟ್ಟು ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಹೇಗೆ ಮಕ್ಕಳಲ್ಲಿ ಬೆಳೆಸಬೇಕು, ಭಜನೆಯಿಂದ ಹೇಗೆ ನಾವು ನಮ್ಮ ಧರ್ಮಕ್ಕೆ ಗೌರವವನ್ನು ಕೊಡಬೇಕು, ಭಜನೆಯ ಮಹತ್ವ ಏನು, ಇವತ್ತಿನ ಯುವ ಪೀಳಿಗೆ ಆಧುನಿಕ ಯುಗದಲ್ಲಿ ಮೊಬೈಲ್ ಅಥವಾ ಟಿ ವಿ ಮಾಧ್ಯಮಗಳ ಒಂದು ಮಧ್ಯೆ ಜೀವನ ಮಾಡುವಂಥ ಸಂದರ್ಭದಲ್ಲಿ ಭಜನೆಯನ್ನು ಮಕ್ಕಳಿಗೆ ಹೇಗೆ ತನ್ನ ಒಡಲಲ್ಲಿ ಅವರು ಅದನ್ನು ಪೂಜಿಸಬೇಕನ್ನುವಂಥ ಒಂದು ಅತ್ಯಂತ ಅದ್ಭುತವಾದ ಒಂದು ಸಂದೇಶ ಈ ಭಜನಾ ಪರಿಷತ್ತಿನ ಮುಖಾಂತರ ನಮ್ಮ ತಾಲೂಕಿನಲ್ಲಿ ನಡೀತದೆ. ಸುಬ್ರಹ್ಮಣ್ಯ ಇತ್ತೀಚಿನ ದಿನಗಳಲ್ಲಿ ಕಡಬ ತಾಲೂಕಿಗೆ ಸೇರಿದ್ದೆ. ಸುಮಾರು 3 ವರ್ಷಗಳ ಹಿಂದೆ ಇದು ಸುಳ್ಯ ತಾಲೂಕು ಆಗಿತ್ತು. ಈ ಸುಬ್ರಹ್ಮಣ್ಯದ ಬಗ್ಗೆ ಹೇಳುವುದಾದರೆ ತಮಗೆಲ್ಲ ಗೊತ್ತಿದೆ, ಭಾರತ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಾಚೀನ ದೇವಸ್ಥಾನ ಮತ್ತು ಶ್ರೀಮಂತ ದೇವಸ್ಥಾನ ಮತ್ತು ಅತ್ಯಂತ ಅದ್ಭುತವಾದ ಕ್ಲಾಸ್ 1 ದೇವಸ್ಥಾನ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ. ದಕ್ಷಿಣ ಕನ್ನಡ ಜಿಲ್ಲೆಯ ಈಗಿನ ಕಡಬ ತಾಲೂಕಿನಲ್ಲಿ ಕುಮಾರಧಾರ ನದಿಯ ದಡದಲ್ಲಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಸುಮಾರು 5000 ವರ್ಷಗಳ ಇತಿಹಾಸವನ್ನು ಹೊಂದಿರುವ ನಾಗರಾಧನೆಗೆ ಪ್ರಸಿದ್ಧವಾದಂತಹ ಪ್ರಾಚೀನ ಪುಣ್ಯಕ್ಷೇತ್ರ. ಷಣ್ಮುಖನು ತಾರಕಾಸುರ ಸಂಹಾರದ ನಂತರ ವಾಸುಕಿಯೊಂದಿಗೆ ಇಲ್ಲಿ ನೆಲೆಸಿದ್ದಾನೆ. ಹಾಗೂ ಪರಶುರಾಮ ಸೃಷ್ಟಿಯ 7 ಪವಿತ್ರ ಕ್ಷೇತ್ರಗಳಲ್ಲಿ ಇದು ಒಂದು ಎಂದು ಪುರಾಣ ತಿಳಿಸುತ್ತದೆ. ಇದನ್ನು ನಾವು ನಂಬಿಕೊಂಡು ಬಂದಿದ್ದೇವೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ನಾಗಾರಾಧನೆ, ಈ ದೇವಾಲಯದಲ್ಲಿ ಸುಬ್ರಹ್ಮಣ್ಯನನ್ನು ನಾಗರ ರೂಪದಲ್ಲಿ ಆರಾಧಿಸಲಾಗ್ತಾ ಇದೆ. ಗರುಡನಿಂದ ತಪ್ಪಿಸಿಕೊಳ್ಳಲಿಕ್ಕೆ ನಾಗರಾಜ ವಾಸುಕಿಯ ಕ್ಷೇತ್ರದಲ್ಲಿ ದೇವರ ಮೊರೆ ಹೋಗಿದ್ದ. ಅಂದಿನ ಸುಬ್ರಹ್ಮಣ್ಯನನ್ನು ವಾಸುಕಿಯೊಂದಿಗೆ ಇಲ್ಲಿ ಪೂಜೆಯನ್ನು ಮಾಡಲಿಕ್ಕಾಗ್ತದೆ. ರಾಕ್ಷಸರನ್ನು ಸೋಲಿಸಿದ ನಂತರ ಸುಬ್ರಹ್ಮಣ್ಯನು ತನ್ನ ಸೋದರ ಗಣೇಶನೊಂದಿಗೆ ಕುಮಾರ ಪರ್ವತಕ್ಕೆ ಬಂದು ಅಲ್ಲಿ ಇಂದ್ರನ ಮಗಳಾದ ದೇವಸೇನೆಯನ್ನು ವಿವಾಹ ಆದ ಅಂತೇಳಿ ಇದಕ್ಕೆ ಇತಿಹಾಸ ಇದೆ.
ಪರಶುರಾಮ ಸೃಷ್ಟಿಸಿದ 7 ಪವಿತ್ರ ಕ್ಷೇತ್ರಗಳಲ್ಲಿ ಈ ಸುಬ್ರಹ್ಮಣ್ಯದ ಆದಿ ಸುಬ್ರಹ್ಮಣ್ಯ ಮತ್ತು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರ. ಮುಖ್ಯವಾಗಿ ಇಲ್ಲಿ ನಾಗದೋಷ, ನಾಗ ಸಂಬಂಧಿತ ಆಚಾರಗಳಿಗೆ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ ಅಥವಾ ನಾಗನಿಂದ ಆಗುವಂಥ ಒಂದಷ್ಟು ದೋಷಗಳನ್ನು ಪರಿಹಾರ ಮಾಡಲಿಕ್ಕೆ ಪ್ರಪಂಚದ, ನಮ್ಮ ದೇಶದ ಮತ್ತು ರಾಜ್ಯದ ಅತ್ಯಂತ ಶ್ರೇಷ್ಠ ದೇವಸ್ಥಾನ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಆದ್ದರಿಂದ ಇಂತಹ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಾವು ಇವತ್ತು ಭಜನಾ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿರುವಂಥದ್ದು, ಭಜನೆಗೆ ಒಂದು ಹೊಸ ಮುನ್ನುಡಿಯನ್ನು ಬರೆದಿರುವಂಥದ್ದು ಈ ಕ್ಷೇತ್ರದ ಸಾನ್ನಿಧ್ಯದ ಶಕ್ತಿಯಾದಂತಹ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಮಹಾಗಣಪತಿ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಸಂಘಟನೆಯನ್ನು ಮಾಡಿದ್ದೇವೆ. ಆತ್ಮೀಯರೇ, ಇವತ್ತು ಬೆಳಗ್ಗೆ ಸುಮಾರು 8:45 ಗಂಟೆಗೆ ಶ್ರೀ ಮಹಾಗಣಪತಿ ಸಾನ್ನಿಧ್ಯದಿಂದ, ಅಂದರೆ ನಮ್ಮ ಈ ಕ್ಷೇತ್ರದ ವಿಘ್ನ ವಿನಾಶಕ ಶ್ರೀ ಮಹಾಗಣಪತಿ ದೇವರ ಸಾನ್ನಿಧ್ಯದಿಂದ ನಾವು ಇಲ್ಲಿಗೆ ವಿವಿಧ ವೇಷಭೂಷಣಗಳಲ್ಲಿ ಮತ್ತು ಭಜಕರ ತಂಡದೊಂದಿಗೆ ಮತ್ತು ಎಲ್ಲ ಭಜಕರ ವೃಂದದೊಂದಿಗೆ ವಿವಿಧ ಗಣ್ಯರೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಮೆರವಣಿಗೆ ಮುಖಾಂತರ ಇಲ್ಲಿ ತಂದಿದ್ದೇವೆ. ಈ ಎಲ್ಲ ಸಂಘಟನೆಗೆ ಸಮಿತಿ ಬಹಳಷ್ಟು ಸಹಕಾರವನ್ನು ಕೊಟ್ಟಿದೆ. ಈ ಭಾಗದ ಸಮಿತಿ ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದೆ. ಈ ರೀತಿ ಈ ಒಂದು ಸಂಘಟನೆಗೆ ಪೂರಕವಾದಂಥ ಎಲ್ಲ ಕೆಲಸಗಳು, ಧಾರ್ಮಿಕ ಕೆಲಸಗಳು ಅದೊಂದು ಶ್ರೇಷ್ಠ ಜಾಗದಲ್ಲೇ ಮಾಡಬೇಕು ಅನ್ನುವಂಥದ್ದು ನಮ್ಮ ಸಮಿತಿಯ ಒಕ್ಕೊರಲಿನ ಪ್ರಯತ್ನವಾಗಿ ನಾವು ಪೂರ್ವಭಾವಿ ಸಭೆಗಳ ಮುಖಾಂತರ ಇಲ್ಲಿ ಬಹಳ ದೊಡ್ಡ ಸಮಿತಿಯನ್ನು ಮಾಡಿ ಇದಕ್ಕೆ ಪೂರದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಆದಮೇಲೆ ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕು. ಈ ಕಾರ್ಯಕ್ರಮವನ್ನು ನಾವು ಲೋಕಾರ್ಪಣೆ ಮಾಡಬೇಕು. ಭಜಕರಿಗೆ ಒಂದಷ್ಟು ಮಾರ್ಗದರ್ಶನವನ್ನು ಕೊಡಬೇಕು. ಭಜಕರಿಗೆ ತನ್ನಲ್ಲಿರುವಂಥ ಭಜನೆಯ ಬಗ್ಗೆ ಒಂದಷ್ಟು ಗೊಂದಲಗಳು ಇರ್ಬೋದು, ಅಥವಾ ಭಜನೆಯ ಬಗ್ಗೆ ಇರುವಂಥ ಒಂದಷ್ಟು ನಂಬಿಕೆಗಳಿರ್ಬೋದು, ಅಥವಾ ಇನ್ನು ನಮ್ಮ ಮಕ್ಕಳಿಗೆ ಭಜನೆಯನ್ನು ಹಸ್ತಾಂತರ ಮಾಡುವಂಥ ಅಥವಾ ಜವಾಬ್ದಾರಿಯನ್ನು ಕೊಡುವಂಥ ವಿಚಾರಗಳಲ್ಲಿ ಒಂದಷ್ಟು ಗಣ್ಯರಿಂದ, ಸ್ವಾಮೀಜಿಗಳವರಿಂದ ಮಾರ್ಗದರ್ಶನ ಕೊಡಬೇಕು ಅನ್ನುವಂಥದ್ದು ಈ ಕಾರ್ಯಕ್ರಮದ ಬಹಳ ದೊಡ್ಡ ಉದ್ದೇಶ. ಇಂಥ ಒಂದು ಸಂದೇಶ ಹೋದಾಗ ಭಕ್ತರಿಗೆ ಸಂದೇಶ ಹೋದಾಗ ಭಗವಂತನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಭಜನೆ ಹೇಗೆ ಸಹಕಾರಿಯಾಗ್ತದೆ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಆಸೆ. ಈ ನಿಟ್ಟಿನಲ್ಲಿ ದೀಪ ಪ್ರಜ್ವಲನೆಯನ್ನು ಮಾಡಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಬೇಕು ಅಂತ ಪೂಜ್ಯರನ್ನು ನಾವು ಫೋನ್ ಮುಖಾಂತರವೇ ಸಂಪರ್ಕಿಸುವು. ಪ್ರಾರಂಭದಲ್ಲಿ ಪೂಜ್ಯರು ಹೇಳಿದರು, ಬನ್ನಿ, ಎಷ್ಟೊತ್ತಿಗಾದರೂ ಬನ್ನಿ, ನಾನು ನಿಮ್ಮನ್ನು ಮಾತಾಡಿಸ್ತೇನೆ ಅಂತೇಳಿ. ಎಡನೀರು ಮಠದ ಕಾಸರಗೋಡು ನಮ್ಮ ಪಕ್ಕದ ಜಿಲ್ಲೆಯಾದಂಥ ಕಾಸರಗೋಡಿನಲ್ಲಿ ಎಡನೀರು ಮಠವನ್ನು ಸಂಸ್ಥಾಪಿಸಿ ಅವರ ಗುರುಗ್ರಂಥದವರು ಅತ್ಯಂತ ಅದ್ಭುತವಾದ ಧಾರ್ಮಿಕ ಸೇವೆಯನ್ನು ಕೊಡ್ತಾ ಇದ್ದಾರೆ ಆ ಭಾಗದ ಜನರಿಗೆ. ಮತ್ತು ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಸ್ವಾಮೀಜಿಗಳವರು ತಮ್ಮ ಪಾದಸ್ಪರ್ಶವನ್ನು ಮಾಡಿ ಪೂಜ್ಯರಿಗೆ ಅತ್ಯಂತ ಆತ್ಮೀಯವಾಗಿ ಪೂಜ್ಯರ ಎಲ್ಲ ಕಾರ್ಯಕ್ರಮಗಳಿಗೆ ಗೌರವವನ್ನು ನೀಡಿಕೊಂಡು ಇವತ್ತು ನಮ್ಮ ಜೊತೆ ನಮ್ಮ ಅತ್ಯಂತ ಗೌರವಪೂರ್ವಕವಾಗಿ ನಮ್ಮ ಈ ವೇದಿಕೆಯಲ್ಲಿ ತನ್ನ ಪಾದಸ್ಪರ್ಶವನ್ನು ಮಾಡಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು. ಅವರಿಂದ ನಮ್ಮೆಲ್ಲರನ್ನು ಆಶೀರ್ವಚನ ಮಾಡಲಿಕ್ಕಿದ್ದಾರೆ. ಭಜನೆಯ ಬಗ್ಗೆ ಒಂದಷ್ಟು ಚಿಂತನೆಗಳನ್ನು ಕೊಡಲಿಕ್ಕಿದ್ದಾರೆ. ಅವರನ್ನು ಇಡೀ ಸಮಸ್ತ ಭಕ್ತ ವೃಂದದ ಪರವಾಗಿ, ಈ ದೇವಸ್ಥಾನದ ಆಡಳಿತ ವ್ಯವಸ್ಥೆಯ ಪರವಾಗಿ, ಈ ಸಮಿತಿಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಅವರನ್ನು ಬಯಸ್ತಾ ಇದ್ದೇನೆ. ಪರಮ ಪೂಜ್ಯ ಸ್ವಾಮೀಜಿಯವರನ್ನ ಫಲಪುಷ್ಪ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು. ಗೌರವಾಧ್ಯಕ್ಷರಾದಂಥ ಗಿರಿಧರ ಸ್ಕಂದ ಹಾಗೂ ಅಧ್ಯಕ್ಷರಾದಂಥ ಕಕ್ಕೆಪದವು ರವಿ ಇವರು ಸೇರಿಕೊಂಡು, ಹಾಗೆ ಈ ಸಂದರ್ಭದಲ್ಲಿ ಗಿರಿಧರ ಸ್ಕಂದ ಇವರ ಧರ್ಮಪತ್ನಿಯವರು ಕೂಡ ಕೈ ಜೋಡಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇಂದಿನ ಈ ಒಂದು ಭಜನೋತ್ಸವ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ದೀಪ ಪ್ರಜ್ವಲಿಸಿ ಆಶೀರ್ವಚನ ನೀಡಲಿರುವಂಥ ಎಡನೀರು ಮಠದ ಪರಮಪೂಜ್ಯ ಸ್ವಾಮೀಜಿಗಳಾದಂಥ ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಗಳಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸಿ ಫಲಪುಷ್ಪ ತಾಂಬೂಲವನ್ನು ನೀಡಿ ಈ ಒಂದು ಸುಂದರವಾದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ವಂದನೆಗಳು. ಪೂಜ್ಯರಿಗೆ ಗೌರವಾರ್ಪಣೆಯನ್ನು ಮಾಡಿದ ಎಲ್ಲರಿಗೂ ಅಭಿನಂದನೆಗಳು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ತಾಲೂಕು ಭಜನೋತ್ಸವ 2026 ಸುಬ್ರಹ್ಮಣ್ಯ ವಲಯದ ಅಧ್ಯಕ್ಷರಾಗಿ ಸಮಾಜಮುಖಿ ಚಟುವಟಿಕೆಗಳನ್ನು ಮಾಡಿ ಈ ಭಾಗಕ್ಕೆ ಒಬ್ಬ ಕೂಲಿಯವನಾಗಿ ಬಂದು ಇವತ್ತು 100-200 ಜನರಿಗೆ ಕೆಲಸವನ್ನು ಕೊಟ್ಟು 4-5 ಜನ ಇಂಜಿನಿಯರ್ಗಳು ತನ್ನ ಕೈ ಕೆಳಗೆ ಕೆಲಸ ಮಾಡಿಕೊಂಡು ಸಾಮಾಜಿಕ ಕಳಕಳಿಯಿಂದ, ಸಾಮಾಜಿಕ ಸೇವೆಯಿಂದ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡವರು ಶ್ರೀಯುತ ರವಿ ಕಕ್ಕೆಪದವರವರು. ಅವರು ನಮ್ಮ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಪಾದರಸದಂತೆ ಓಡಾಡಿ ಈ ಸಂಘಟನೆಗೆ ಭಾಳಷ್ಟು ಶಕ್ತಿಯನ್ನು ಕೊಟ್ಟಿದ್ದಾರೆ.
ಅವರ ಸೇವೆಯನ್ನು ಗುರುತಿಸಿಕೊಂಡು ಅವರು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರ ಗೌರವ ಉಪಸ್ಥಿತಿಯನ್ನು ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇಂದಿನ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷರು ತಾಲೂಕು ಭಜನೋತ್ಸವ ಸಮಿತಿಯ ಅಧ್ಯಕ್ಷರು ಆಗಿರತಕ್ಕಂಥ ಡಾಕ್ಟರ್ ರವಿ ಕಕ್ಕೆಪದವು ಇವರಿಗೆ ಗಿರೀಶ್ ಪೈಲಾಜೆ ಉಪಾಧ್ಯಕ್ಷರು, ಸಮಿತಿಯ ಉಪಾಧ್ಯಕ್ಷರು ಪುಷ್ಪವನ್ನ ನೀಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಶ್ರೀ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀಯುತ ಹರೀಶ್ ಇಂಜಾಡಿ ಅವರು. ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳಲೇಬೇಕು. ಯಾಕಂತಂದರೆ ಈ ದೇವಸ್ಥಾನದ ಭಾಗದಲ್ಲಿ ನಾವು ಪೂಜೆಯನ್ನು ಮಾಡಬೇಕಿಂತ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸುಮಾರು ಒಂದು 3 ತಿಂಗಳ ಹಿಂದೆ ಒಂದು ಬೇರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಅವರಲ್ಲಿ ನಾನು ಕೇಳಿಕೊಂಡೆ, ನಿಕ್ಲಿಗೆ ದಾದ ಬೋರ್ಡ್ ವ್ಯವಸ್ಥೆಯನ್ನು ಎಂಕ್ಲ ಮಲ್ಪುವ, ನಿಕ್ಲ ಬಲೆ ಏಪಲ ಬಲೆ ಎಂಕ್ಲ ಕೆಲಸವನ್ನು ಮಲ್ಪುವ, ನಿಕ್ಲೆ ಸಹಕಾರ ಕೊರ್ಪ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ಹೇಳಿದ ಮಾತನ್ನು ತಪ್ಪದೆ ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಭಾಳ ಸಹಕಾರ ಕೊಟ್ಟವರು ಶ್ರೀಯುತ ಹರೀಶ್ ಇಂಜಾಡಿ ಅವರು. ಈ ಭಾಗದಲ್ಲಿ ಶ್ರೀ ಕ್ಷೇತ್ರ ಬಹಳ ಪಾವಿತ್ರ ಕ್ಷೇತ್ರದ ಅಧ್ಯಕ್ಷರಾಗಿ ತನ್ನ ರಾಜಕೀಯ ಜೀವನ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಹಕರಿಸಿಕೊಂಡು ಈ ಕ್ಷೇತ್ರದ ಇನ್ನಷ್ಟು ಇದರ ಹೆಸರನ್ನು ಮತ್ತು ಇದರ ಕೀರ್ತಿಯನ್ನು ಬೆಳಗಲಿಕ್ಕೆ ಸೇವೆಗಾಗಿ ಅವರು ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೆಲ್ಲರಿಗೆ ಶುಭ ಹಾರೈಕೆಗಳನ್ನು ನೀಡಲಿಕ್ಕಿದ್ದಾರೆ. ನಮಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆ, ಈ ಸಭಾಭವನದ ವ್ಯವಸ್ಥೆ ಮತ್ತು ಇಲ್ಲಿಯ ಸಂಪೂರ್ಣವಾದ ಮೂಲಭೂತ ವ್ಯವಸ್ಥೆಯನ್ನು ಶ್ರೀ ಕ್ಷೇತ್ರದ ವತಿಯಿಂದ ಉಚಿತವಾಗಿ ಮಾಡಿಕೊಟ್ಟವರು ಶ್ರೀಯುತ ಹರೀಶ್ ಇಂಜಾಡಿ ಅವರು. ಅವರನ್ನು ಈ ಸಂದರ್ಭದಲ್ಲಿ ಅವರ ಅನಿಸಿಕೆಯನ್ನು ಗುರುತಿಸಿಕೊಂಡು ಅವರನ್ನು ಅತ್ಯಂತ ಗೌರವಪೂರ್ವಕ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದಂತಹ ಹರೀಶ್ ಇಂಜಾಡಿ ಅವರಿಗೆ ಚಂದ್ರಶೇಖರ ಬಸವನಮಲೆ ಕುಲ್ಕುಂದ ಇವರು ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು. ಉಪಾಧ್ಯಕ್ಷರು. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಸುಬ್ರಹ್ಮಣ್ಯ ಇಂಥ ಕ್ಷೇತ್ರದ ಸುಬ್ರಹ್ಮಣ್ಯ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಶ್ರೀಮತಿ ಸುಜಾತ ಕಲ್ಲಾಜಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಪ್ರಾರಂಭದಿಂದ ನಮ್ಮೆಲ್ಲ ಪೂರ್ವಭಾವಿ ಸಭೆಗಳಿಗೆ ಮಾಡಲಿಕ್ಕೆ ಅವಕಾಶವನ್ನು ಪಂಚಾಯಿತಿಯಲ್ಲಿ ಮಾಡಿಕೊಟ್ಟು ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ಸಹಕಾರವನ್ನು ಕೊಟ್ಟು ಇಡೀ ಕಾರ್ಯಕ್ರಮಕ್ಕೆ ಸಂಪೂರ್ಣವಾದಂತಹ ಮೆರುಗನ್ನು ಕೊಟ್ಟಿದ್ದಾರೆ ಶ್ರೀಮತಿ ಸುಜಾತ ಕಲ್ಲಾಜಿ ಅವರು. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಮತಿ ಸುಜಾತ ಕಲ್ಲಾಜೆ ಅವರಿಗೆ ಶ್ರೀಮತಿ ರಾಜೇಶ್ವರಿ ಶಿವಾಲ ಇವರು ಬಂದು ಪುಷ್ಪವನ್ನ ನೀಡಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕು. ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಂಸ್ಥೆಯ ಅಂಗಸಂಸ್ಥೆಯಾದ ಬಹಳ ದೊಡ್ಡ ತ್ಯಾಗದ ಸಂಸ್ಥೆ ಅದು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ. ಕುಡುಕನನ್ನ ಯಾರು ಪ್ರೀತಿಸದಿದ್ದರೂ ಶ್ರೀ ಕ್ಷೇತ್ರದ ಪೂಜ್ಯರು ಮತ್ತು ಧರ್ಮಸ್ಥಳ ಸಂಸ್ಥೆ ಅವನನ್ನು ಪ್ರೀತಿಸಿ ಬಹಳ ಕೆಳಮಟ್ಟದಲ್ಲಿದ್ದಂಥ ವ್ಯಕ್ತಿಯನ್ನು ಅವನಿಗೆ ಒಂದು ಜೀವನಕ್ಕೆ ಮೌಲ್ಯವನ್ನು ಕೊಡುವಂಥ ಒಂದು ದೊಡ್ಡ ಕೆಲಸವನ್ನು ಇವತ್ತು ಜನಜಾಗೃತಿ ವೇದಿಕೆ ಮಾಡ್ತಾ ಇದೆ. ಅಂತಹ ಅದ್ಭುತವಾದ ಜನಜಾಗೃತಿ ವೇದಿಕೆಯ ತಾಲೂಕಿನ ಅಧ್ಯಕ್ಷರಾಗಿ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿ ನಮ್ಮ ಸಂಸ್ಥೆಯ ಹಿತೈಷಿಗಳಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ಹಿರಿಯರಾದಂಥ ಶ್ರೀಯುತ ಲೋಕನಾಥ್ ಅಮಿಚೂರ್ ಅವರು, ಅಧ್ಯಕ್ಷರು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಸುಳ್ಯ ತಾಲೂಕು. ತಮ್ಮನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದಾರೆ. ಶ್ರೀಯುತ ಲೋಕನಾಥ್ ಅಮಿಚೂರ್ ಇವರಿಗೆ ಗಿರೀಶ್ ಹೆರಕಜ್ಜೆ ಇವರು ಬಂದು ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ನಮ್ಮ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಿರಿಯ ಕಾರ್ಯಕರ್ತರಾಗಿ ಸುಳ್ಯ ತಾಲೂಕಿನಲ್ಲಿ ಯೋಜನಾಧಿಕಾರಿಯಾಗಿ ಕೆಲಸ ಮಾಡಿ ಇಡೀ ರಾಜ್ಯದಾದ್ಯಂತ ಯೋಜನಾಧಿಕಾರಿಯಾಗಿ ನಿರ್ದೇಶಕರಾಗಿ ಪ್ರಾದೇಶಿಕ ನಿರ್ದೇಶಕರಾಗಿ ಕೇಂದ್ರ ಕಚೇರಿಯಲ್ಲಿ ಪ್ರಾದೇಶಿಕ ನಿರ್ದೇಶಕರಾಗಿ ಕೆಲಸ ಮಾಡಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಅತ್ಯಂತ ಪಾದರಸದ ಗುಣದಲ್ಲಿ ತನ್ನ ಸೇವೆಯನ್ನು ಮಾಡುತ್ತಾ ಶ್ರೀ ಕ್ಷೇತ್ರದ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಜನಮಾನಸಕ್ಕೆ ತಲುಪಿಸುವಂಥ ಅತ್ಯಂತ ದೊಡ್ಡ ಹೊರೆ ಹೊತ್ತಂತಹ ಉಡುಪಿ ಪ್ರಾದೇಶಿಕ ವಿಭಾಗದ ಹಿರಿಯ ಪ್ರಾದೇಶಿಕ ನಿರ್ದೇಶಕರಾದಂಥ ಶ್ರೀಯುತ ಆನಂದ ಸುವರ್ಣ ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅವರಿಗೆ ಅತ್ಯಂತ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಆನಂದ ಸುವರ್ಣ ಇವರನ್ನ ತೀರ್ಥರಾಮ ಧೋಣಿಪಳ್ಳ ಕೊಲ್ಲಮಗರು ಇವರು ಪುಷ್ಪ ನೀಡಿ ಬರಮಾಡಿಕೊಳ್ಬೇಕು. ಇನ್ನೋರ್ವ ಮುಖ್ಯ ಅತಿಥಿ ಒಬ್ಬ ಮಹಿಳೆಯಾಗಿ ಈ ಭಾಗದಲ್ಲಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತನ್ನ ಸೇವೆಯನ್ನು ಮಾಡಿಕೊಂಡು ಸಹಕಾರಿ ಸಂಘದಲ್ಲಿ ಬಹಳ ಉತ್ತಮ ಕೆಲಸಗಳನ್ನು ಮಾಡಿಕೊಂಡು ಜನಜಾಗೃತಿ ವೇದಿಕೆಯ ತಾಲೂಕಿನ ಅಧ್ಯಕ್ಷರಾಗಿ ಈ ಭಾಗದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರವನ್ನು ಕೊಡ್ತಿರುವವರು ಶ್ರೀಮತಿ ವಿಮಲಾ ರಂಗಯ್ಯರವರು. ಈ ಭಜನೋತ್ಸವ ಸಮಿತಿಯ ಒಬ್ಬ ಗೌರವ ಸಲಹೆಗಾರರಾಗಿ ನಮಗೆ ಉತ್ತಮ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಭಾಗದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನ ಸೇವೆಯನ್ನು ಕೊಡುವುದರ ಮುಖಾಂತರ ಒಬ್ಬ ಮಹಿಳೆಯಾಗಿ ಅತ್ಯಂತ ಅದ್ಭುತವಾದ ಸೇವೆಯನ್ನು ಕೊಡುವಂಥ ಶ್ರೀಮತಿ ವಿಮಲಾ ರಂಗಯ್ಯರವರನ್ನು ನಾನು ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಮತಿ ವಿಮಲಾ ರಂಗಯ್ಯ ಇವರಿಗೆ ಗಾಯತ್ರಿ ಭಟ್ ಕೊಲ್ಲಮಗ್ರ ಇವರು ಪುಷ್ಪ ನೀಡಿ ಬರಮಾಡಿಕೊಳ್ಬೇಕು. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಇವತ್ತಿನ ಮೆರವಣಿಗೆಯನ್ನು ಲೋಕಾರ್ಪಣೆ ಮಾಡಿ ಉದ್ಘಾಟನೆ ಮಾಡಿದವರು
ಗೌರವಾನ್ವಿತ ಯಜ್ಞೇಶ್ ಆಚಾರ್ಯರವರು, ಉದ್ಯಮಿಗಳು ಸುಬ್ರಹ್ಮಣ್ಯ, ಅವರೊಬ್ಬ ಕಲಾವಿದರಾಗಿ, ಒಬ್ಬ ಭಜಕರಾಗಿ ಈ ಭಾಗದಲ್ಲಿರುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ತನ್ನದೇ ಆದಂಥ ವಿಶೇಷ ಶೈಲಿಯಲ್ಲಿ ಸಹಕಾರವನ್ನು ಕೊಡ್ತಾ ಇಡೀ ಸಮಾಜದ ಧಾರ್ಮಿಕ ವಿಚಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇವತ್ತು ಭಜನೆಯ ಈ ಕಾರ್ಯಕ್ರಮದ ಗೌರವ ಸಲಹೆಗಾರರಾಗಿ ನಮ್ಮೊಟ್ಟಿಗಿದ್ದು ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಯಜ್ಞೇಶ್ ಆಚಾರ್ಯ ಸುಬ್ರಹ್ಮಣ್ಯ ಇವರಿಗೆ ದಿನೇಶ್ ಕಳಿಗೆ ಕೈಕಂಬ ಇವರು ಪುಷ್ಪ ನೀಡಿ ಬರಮಾಡಿಕೊಳ್ಬೇಕು. ಶ್ರೀಯುತ ಚಂದ್ರಶೇಖರ್ ನಾಯರ್, ಅನುಗ್ರಹ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರ ಸಹೋದರ ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಭಾಳ ಉತ್ತಮ ಸಹಕಾರವನ್ನು ಕೊಟ್ಟಿದ್ದಾರೆ ಮತ್ತು ಶಿಕ್ಷಣ ಸಂಸ್ಥೆಯಲ್ಲಿ ಭಾಳ ಸೇವೆಯನ್ನು ಮಾಡಿದಂಥವರು. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತ ಚಂದ್ರಶೇಖರ್ ನಾಯರ್ ಇವರಿಗೆ ಗಂಗಾಧರ ಭಟ್ ಕೆ.ಎಸ್. ಕಲ್ಮಾಕಾರು ಇವರು ಈ ಭಾಗದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಎಚ್.ಎಲ್. ವೆಂಕಟೇಶ್ವರವರು, ಪ್ರಾಥಮಿಕ ಕೃಷಿ ಪತ್ತಿ ಸಹಕಾರಿ ಸಂಘದ ಐನಕೆದಿ ಸುಬ್ರಹ್ಮಣ್ಯದ ಅಧ್ಯಕ್ಷರಾಗಿ, ಈ ಭಾಗದಲ್ಲಿ ರಾಜಕೀಯ ನೇತಾರರಾಗಿ ನಮ್ಮೆಲ್ಲ ಸಂಘಟನೆಗಳಿಗೆ, ನಮ್ಮ ಕಾರ್ಯಕ್ರಮಗಳಿಗೆ ಭಾಳ ಉತ್ತಮ ಸೇವೆಯನ್ನು ಕೊಡುವವರು ಶ್ರೀಯುತ ಎಚ್.ಎಲ್. ವೆಂಕಟೇಶ್ವರವರು. ತಮ್ಮ ಗೌರವ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಎಚ್.ಎಲ್. ವೆಂಕಟೇಶ್ ಇವರಿಗೆ ಬಾಲಕೃಷ್ಣ ಕೊಪ್ಪಡ್ಕ ಇವರು ಪುಷ್ಪ ನೀಡಿ ಸ್ವಾಗತಿಸಬೇಕು. ಇನ್ನೋರ್ವ ಮುಖ್ಯ ಅತಿಥಿ, ನಮ್ಮ ಈ ಕಾರ್ಯಕ್ರಮಕ್ಕೆ ಪ್ರಾರಂಭದಿಂದಲೂ ಬಹಳಷ್ಟು ಸಹಕಾರ ಕೊಟ್ಟವರು, ಜನಜಾಗೃತಿ ವೇದಿಕೆಯ ಸದಸ್ಯರಾಗಿ, ಶ್ರೀ ಬಸವೇಶ್ವರ ದೇವಸ್ಥಾನದ ಆಡಳಿತ ವ್ಯವಸ್ಥೆಯ ಅಧ್ಯಕ್ಷರಾಗಿ, ಇವತ್ತಿನೆಲ್ಲ ವ್ಯವಸ್ಥೆಗೆ ಸಂಪೂರ್ಣವಾದಂಥ ಸಹಕಾರ ಕೊಟ್ಟು ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾಗಿ, ಭಜನೋತ್ಸವ 2026 ಸುಬ್ರಹ್ಮಣ್ಯ ವಲಯದ ಭಜನೋತ್ಸವದ ಗೌರವಾಧ್ಯಕ್ಷರಾಗಿ ನಮ್ಮೊಟ್ಟಿಗೆ ಸೇವೆಯನ್ನು ಕೊಡ್ತಿರುವವರು ಶ್ರೀಯುತ ಗಿರಿಧರ ಸ್ಕಂದಾರ್ ಅವರು. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಗಿರಿಧರ ಸ್ಕಂದ ಇವರಿಗೆ ಚಂದ್ರಶೇಖರ ಕೊಂದಾಲ ಇವರು ಪುಷ್ಪ ನೀಡಿ ಬರಮಾಡಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯ ಸಂಪಾಜ ವಲಯದ ವಲಯಾಧ್ಯಕ್ಷರಾಗಿ, ಶ್ರೀ ಮಂಜುನಾಥೇಶ್ವರ ಭಜನಾ ಪರಿಷತ್ತು ಸುಳ್ಯ ತಾಲೂಕಿನ ಅಧ್ಯಕ್ಷರಾಗಿ, ರಾಜಕೀಯ ಮತ್ತು ಸಾಮಾಜಿಕ ಸಂಘಟನೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಡೀ ಸಮಾಜದಲ್ಲಿ ತನ್ನದೇ ಆದಂಥ ರೀತಿಯಲ್ಲಿ ಕೆಲಸವನ್ನು ಸೇವೆಯನ್ನು ಮಾಡುತ್ತಿರುವವರು ಶ್ರೀಯುತ ಸೋಮಶೇಖರ ಪೈಕರ್ ಅವರು. ಇವತ್ತು ಭಜನೆಗೆ ಭಾಳ ಉತ್ತಮ ಸೇವೆಯನ್ನು ತ್ಯಾಗವನ್ನು ಮಾಡಿದ್ದಾರೆ. ಅವರು ಇಡೀ ಸಂಘಟನೆಗೆ ಪೂರಕವಾದಂಥ ಎಲ್ಲ ಕೆಲಸಗಳನ್ನು ಅಲ್ಲಿಂದ ಸುಳ್ಯದಿಂದ ಬಂದು ಎಲ್ಲ ಸಭೆಗಳಿಗೆ, ನಮ್ಮ ಪೂರ್ವಭಾವಿ ಸಭೆಗಳಿಗೆ ಬಂದು ಸಹಕಾರವನ್ನು ಕೊಟ್ಟವರು ಗೌರವಾನ್ವಿತ ಸೋಮಶೇಖರ ಪೈಕರ್ ಅವರು. ತಮ್ಮ ಉಪಸ್ಥಿತಿಯನ್ನು, ತಮ್ಮ ಸಹಕಾರವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗಮನಿಸಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಭಜನಾ ಪರಿಷತ್ ಅಧ್ಯಕ್ಷ ಸೋಮಶೇಖರ ಪೈಕ ಇವರಿಗೆ ಹೇಮಂತ್ ಸಿ ಕೊಲ್ಲಮಗ್ರ ಇವರು ಬಂದು ಪುಷ್ಪ ನೀಡಿ ಸ್ವಾಗತಿಸಬೇಕು. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ಚಂದ್ರಶೇಖರ್ ಕೊಂದಾಲರವರು, ಸುಬ್ರಹ್ಮಣ್ಯ ವಲಯದ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ವಲಯಾಧ್ಯಕ್ಷರು. ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಸೇವೆಯನ್ನು, ಕೆಲಸವನ್ನು ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿನ ಬೆನ್ನಲ್ಲಿ ಬಹಳ ದೊಡ್ಡ ಶ್ರಮ ವಹಿಸಿದವರು ಶ್ರೀಯುತ ಚಂದ್ರಶೇಖರ ಕೊಂದಾಲರವರು. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ಕೊಟ್ಟಿದ್ದಾರೆ. ತಮ್ಮ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗುರುತಿಸಿ ತಮಗೆ ಅತ್ಯಂತ ಪ್ರೀತಿಯ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಚಂದ್ರಶೇಖರ ಕೊಂದಾಲ ಇವರಿಗೆ ಸತೀಶ್ ಟಿ.ಎನ್. ಕಲ್ಮಾಕಾರು ಇವರು ಪುಷ್ಪ ನೀಡಿ ವೇದಿಕೆಯಲ್ಲಿ 2 ಜನ ಮಹಿಷಾಸುರ ವೇಷಧಾರಿಗಳು ನಮ್ಮ ಜೊತೆ ಇದ್ದಾರೆ. ತಮ್ಮ ಸೇವೆಯನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ವೇದಿಕೆಯ ಎದುರು ಭಾಗದಲ್ಲಿ ಬಹಳ ಪ್ರಾಮುಖ್ಯವಾಗಿ ನಮಗೆ ಸಹಕಾರ ಕೊಟ್ಟಂಥವರು ನಮ್ಮ ಜೊತೆ ಇವತ್ತಿದ್ದಾರೆ. ಮುಖ್ಯವಾಗಿ ಪತ್ರಕರ್ತ ಮಿತ್ರರು ನಮ್ಮನ್ನು ಸೇರಿಕೊಂಡಿದ್ದಾರೆ. ಒಂದು ಪ್ರೆಸ್ ಮೀಟಿನ ಮುಖಾಂತರ ಈ ಭಜನೆಯ ಒಂದು ಉದ್ದೇಶವನ್ನು ಇಡೀ ಸಮಾಜಕ್ಕೆ ತಲುಪಿಸುವಂಥ ಕೆಲಸವನ್ನು ಈ ಭಾಗದ ಪತ್ರಕರ್ತರು ಮಾಡಿದ್ದಾರೆ. ಶ್ರೀಯುತ ದಯಾನಂದ ಕಲ್ನಾರ್ ಉದಯವಾಣಿ ಪತ್ರಿಕೆಯವರು, ಶ್ರೀಯುತ ಲೋಕೇಶ್ ಬಿ.ಎನ್. ಪ್ರಜಾವಾಣಿ ಪತ್ರಿಕೆಯವರು, ಶಿವಪ್ರಸಾದ್ ಆಲೆಟ್ಟಿ ಸುದ್ದಿ ಬಿಡುಗಡೆ ಪತ್ರಿಕೆಯವರು, ಅನಿಲ್ ಸಂಪಾ, ಶ್ರೀಜಿತ್ ಸಂಪಾಜೆ, ಶ್ರೀಧಾಮ ಅಡ್ಕರ್ ಸುದ್ದಿ ಚಾನೆಲ್ನ ಮುಖಾಂತರ ಇವತ್ತಿನ ಈ ಕಾರ್ಯಕ್ರಮವನ್ನು ಇಡೀ ನಮ್ಮ ತಾಲೂಕಿಗೆ ಮತ್ತು ಇಡೀ ಜಿಲ್ಲೆಗೆ ಪ್ರಸಾರ ಮಾಡುವಂಥವರು. ಶ್ರೀಯುತ ವಿಶ್ವನಾಥ್ ನಡುತೋಟ ಸಂಯುಕ್ತ ಕರ್ನಾಟಕದ ಪತ್ರಕರ್ತರು ತಮ್ಮ ಪತ್ರಿಕಾ ಸೇವೆಯನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ವಿಭಿನ್ನವಾಗಿ ಪ್ರಚಾರಪಡಿಸಿದಂಥ ತಮ್ಮ ಸೇವೆಗೆ ಅತ್ಯಂತ ವಿಶೇಷವಾದ ಅಭಿನಂದನೆ ಸಲ್ಲಿಸಿ ತಮಗೆ ವಿಶೇಷವಾದ ಸ್ವಾಗತವನ್ನು ಈ ಕಾರ್ಯಕ್ರಮಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಮಂಜುನಾಥೇಶ್ವರ ಭಜನಾ ಪರಿಷತ್ತಿನ ವಿವಿಧ ಭಾಗಗಳಿಂದ ಬಂದಂಥ ವಲಯದ ಅಧ್ಯಕ್ಷರುಗಳು, ನಮ್ಮ ಸ್ಥಾಪಕ ಅಧ್ಯಕ್ಷರು, ಹಿರಿಯರು ಶ್ರೀಯುತ ವಿಶ್ವನಾಥ್ ರೈ ಆರ್ಗುಡಿ, ದಯವಿಟ್ಟು ವೇದಿಕೆಗೆ ಬರಬೇಕು ಸರ್. ತಾವು ವಿಶ್ವನಾಥ್ ರೈ ಆರ್ಗುಡಿಯವರು, ತಮ್ಮನ್ನು ಈ ಸಂದರ್ಭದಲ್ಲಿ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಿಕಟಪೂರ್ವ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಬಾಲಕೃಷ್ಣ ಪುತ್ಯರವರು ದಯವಿಟ್ಟು ಈ ಭಾಗದಲ್ಲಿ ಅವರು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಈ ಕಾರ್ಯಕ್ರಮಕ್ಕೆ ಉತ್ತಮ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಶ್ರೀಯುತ ತೇಜೇಶ್ವರ್ ಕುಂದಲ್ಪಾಡಿ ನಮ್ಮ ಉದಯವಾಣಿ ಮತ್ತು ಯೂಟ್ಯೂಬಲ್ಲಿ ತುಂಬ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಬಿತ್ತರವನ್ನು ಮಾಡ್ತಾ ಇದ್ದಾರೆ. ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಗುರುತಿಸಿ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಇನ್ನು ಆಲಟಿ ಶಿವಪ್ರಸಾದರು ನಮ್ಮ ಗೌರವ ಸಲಹೆಗಾರರು, ಗೌರವ ಅಧ್ಯಕ್ಷರು, ಇವತ್ತಿನ ಉದ್ಘೋಷಕರು ಮತ್ತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬಹಳ ಉತ್ತಮ ಸಹಕಾರ ಕೊಡುವವರು ಶ್ರೀಯುತ ಶಿವಪ್ರಸಾದ್ ಆಲಟಿ ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಸ್ವಾಗತಿಸ್ತಾ ಇದ್ದೇನೆ. ಈ ಭಾಗದ ಬಹಳ ದೊಡ್ಡ ಭಜನೆಗೆ ಸಹಕಾರ ಕೊಟ್ಟವರು ಗೌರವ ಅಧ್ಯಕ್ಷರಾದಂಥ ಯಶೀಶ್ರೈ ದುಗ್ಗಲಡ್ಕ, ತಮ್ಮ ಉಪಸ್ಥಿತಿ ಮತ್ತು ಸೇವೆಯನ್ನು ಈ ಸಂದರ್ಭದಲ್ಲಿ ಗುರುತಿಸಿ ಸ್ವಾಗತಿಸ್ತಾ ಇದ್ದೇನೆ. ಸಂಪಾಜ ವಲಯದ ಭಜನಾ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಮತಿ ಭಾರತಿ ಪುರುಷೋತ್ತಮ್ ಉಳುವಾರು, ತಮ್ಮ ಸೇವೆಯನ್ನು ಮತ್ತು ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿ ತಮಗೆ ವಿಶೇಷವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸುಳ್ಯ ವಲಯದ ಅಧ್ಯಕ್ಷರಾದಂಥ ಶ್ರೀಮತಿ ಸವಿತಾ ಸಂದೇಶರವರು ತಮ್ಮೊಟ್ಟಿಗೆ ಇದ್ದೀರಿ, ತಮ್ಮನ್ನು ಗುರುತಿಸಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಕಾಶ್ ಆಚಾರ್ಯ ಪಂಜ, ತಮ್ಮ ಪಂಜ ವಲಯದ ಅಧ್ಯಕ್ಷರು ನಮ್ಮೊಟ್ಟಿಗೆ ಇದ್ದೀರಿ, ತಮ್ಮನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಚಂದ್ರಶೇಖರ್ ಸೊಂದಾಳರನ್ನು ನಾನು ಈಗಾಗಲೇ ಗಮನಿಸಿದ್ದೇನೆ. ಪ್ರಕಾಶ್ ಕಣಮರಡ್ಕ ಅಜ್ಜಾವರ ವಲಯದ ಭಜನಾ ಪರಿಷತ್ನ ಅಧ್ಯಕ್ಷರು ನಮ್ಮ ಜೊತೆ ಇದ್ದೀರಿ, ತಮ್ಮನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿ ತಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಆನಂದ ಆರಂಬಿ ನಿಂತಿಕಲ್ಲು ವಲಯದ ಅಧ್ಯಕ್ಷರು, ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸವಿತಾ ಪೆರ್ವಾಜೆ ಬೆಳ್ಳಾರೆ ವಲಯದ ವಲಯಾಧ್ಯಕ್ಷರು ನಮ್ಮೊಟ್ಟಿಗೆ ಇದ್ದೀರಿ, ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಯರಾಮ್ ಅಡ್ಕಾರ್ ಜಾಲ್ಸೂರಿನ ವಲಯಾಧ್ಯಕ್ಷರು ನಮ್ಮೊಟ್ಟಿಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದೀರಿ, ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪೂರ್ಣಚಂದ ಪೈಕ ಗುತ್ತಿಗಾರ ವಲಯದ ವಲಯಾಧ್ಯಕ್ಷರು, ತಮ್ಮನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಭಜನಾ ಮಂಡಳಿಯ ತಾಲೂಕಿನ ಎಲ್ಲ ನಿರ್ದೇಶಕರನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಜನಜಾಗೃತಿ ವೇದಿಕೆಯ ಸದಸ್ಯರಾದಂಥ ಹಿರಿಯರಾದಂಥ ಶ್ರೀಯುತ ಪದ್ಮನಾಭ್ ಜೈನ್ ಇದ್ದೀರಿ, ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸಿ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿ ಜನಜಾಗೃತಿ ವೇದಿಕೆಯ ಸದಸ್ಯರಾಗಿ ನಮ್ಮೊಟ್ಟಿಗಿರುವಂಥ ಮಲ್ಲೇಶ್ ಬೆಟ್ಟಂಪಾಡಿ ಅವರಿದ್ದೀರಿ, ತಮ್ಮನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ರಾಜ್ಯದ ಭಜನಾ ಪರಿಷತ್ತಿನ ಸಮನ್ವಯಾಧಿಕಾರಿ ಅಂತ ಶ್ರೀಯುತ ಸಂತೋಷ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಸಂತೋಷ್ ಅಳಿಯೂರಿ ಅವರು ಸಂಪೂರ್ಣವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ರೀತಿಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ, ತಮ್ಮ ಸೇವೆಯನ್ನು ಈ ಸಂದರ್ಭದಲ್ಲಿ ಗುರುತಿಸಿ ವಿಶೇಷವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಭಾಗದ ಸಮಿತಿಯವರು ತುಂಬ ಜನ ನಮ್ಮ ಜೊತೆ ಇದ್ದೀರಿ, ತಮ್ಮೆಲ್ಲರನ್ನ ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇನೆ ಸರ್. ಯಾಕಂದರೆ ಶ್ರೀಯುತ ಗಿರೀಶ್ ಪೈಲಾಜಿ ಅವರು, ಚಂದ್ರಶೇಖರ ಬಸವಲಮುಲ್ಲೆ ಕುಲ್ಕುಂದ, ಶ್ರೀ ಗಿರೀಶ್ ಹೆರಕಜೆ, ಬಾಲಕೃಷ್ಣ ಕೊಪ್ಪಡ್ಕ, ಆನಂತರ ಸತೀಶ್ ಟಿ ಎನ್ ನಮ್ಮ ಭಜನಾ ಪರಿಷತ್ತಿನ ಕಾರ್ಯದರ್ಶಿಯವರು ಭಾಳ ಅದ್ಭುತವಾದ ಸೇವೆಯನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ, ಈ ಸಂಘಟನೆಗೆ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಶ್ರೀಯುತ ಸತೀಶ್ ಟಿ ಎನ್ನ ವಿಶೇಷವಾಗಿ ನಾನು ಗುರುತಿಸ್ತಾ ಇದ್ದೇನೆ. ಆನಂತರ ತೀರ್ಥರಾಮ್ ಅಡ್ಕಬಳೆಯವರು, ನಮ್ಮ ಭಜನಾ ಮಂಡಳಿಯ ಮಾಜಿ ವಲಯಾಧ್ಯಕ್ಷರು ತೀರ್ಥರಾಮ್ ಅಡ್ಕಬಳೆಯವರಿದ್ದಾರೆ. ನಮ್ಮ ಅರಂತೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಕೇಶವಾಡ್ತಳೆಯವರು ನಮ್ಮ ಜೊತೆ ಇದ್ದಾರೆ, ತಮ್ಮನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ಕೋಶಾಧಿಕಾರಿಯಾಗಿ ಗಂಗಾಧರ ಭಟ್ರು ಇದ್ದೀರಿ, ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇನೆ. ಸುಬ್ರಹ್ಮಣ್ಯವಳದ ವಲಯಾಧ್ಯಕ್ಷರಾಗಿ ಜತೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುವಂಥ ತೀರ್ಥರಾಮ್ ದೋಣಿಪಲ್ಲ, ತಮ್ಮನ್ನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇನೆ ಸರ್. ಅದೇ ರೀತಿ ವಿಶ್ವನಾಥ ನಾಡುತೋಟ, ರತ್ನಾಕರ ಸುಬ್ರಹ್ಮಣ್ಯ, ಶ್ರೀಮತಿ ಶೋಭಾ ಗಿರಿಧರ ಸ್ಕಂದ, ಶ್ರೀ ರಾಜೇಶ್ ಎನ್.ಎಸ್, ಅನಂತರ ಸಂತೋಷ್ ಕುಲ್ಕುಂದ ಅಧ್ಯಕ್ಷರು ಆಟೋ ಚಾಲಕ ಮಾಲಕರ ಸಂಘ, ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಶ್ರೀಯುತ ರತ್ನಾಕರ ಅಧ್ಯಕ್ಷರು ಪತ್ರಕರ್ತರ ಸಂಘ ಸುಬ್ರಹ್ಮಣ್ಯ, ಅಲಂಕಾರ ಸಮಿತಿ ಅಧ್ಯಕ್ಷರಾಗಿ ಶ್ರೀಮತಿ ಪವಿತ್ರ ದಿನೇಶ್ ಪ್ರಗತಿವಂತ ಸ್ವಸಹಾಯ ಸಂಘಗಳ ಒಕ್ಕೂಟಗಳು, ರತ್ನಾವತಿ ಒಕ್ಕೂಟದ ಉಪಾಧ್ಯಕ್ಷರು, ಅನಂತರ ಯಶೋಧ ಮತ್ತು ಕೃಷ್ಣ ನೂಚಿಲ, ಆಹಾರ ಸಮಿತಿ ಅಧ್ಯಕ್ಷರಾಗಿ ನಮ್ಮೆಲ್ಲ ಒಕ್ಕೂಟದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಶೌರ್ಯ ವಿಪತ್ತು ತಂಡದ ಎಲ್ಲ ತಾಲೂಕಿನ ಘಟಕದ ಸಂಯೋಜಕರು ತಮ್ಮ ನಿಸ್ವಾರ್ಥ ಸೇವೆಯನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗುರುತಿಸಿ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದರೊತ್ತಿಗೆ ನಮಗೆ ವೇಷಭೂಷಣವನ್ನು ಹಾಕಿದಂಥ ಎಲ್ಲ ಕಲಾವಿದರಿಗೆ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಗೌರವದ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಮೆರವಣಿಗೆ ಅತ್ಯಂತ ಮೆರುಗನ್ನು ಕೊಟ್ಟಿದ್ದೀರಿ. ಅದರ ಜೊತೆಗೆ ನಮ್ಮ ಭಜಕ ವೃಂದದವರು ಬೆಳಿಗ್ಗೆ 8-7 ಗಂಟೆಗೆ ಹೊರಟು 8-8:30 ಗಂಟೆಗೆ ನಮ್ಮನ್ನು ಸೇರಿಕೊಂಡು ಈ ಒಂದು ಮೆರವಣಿಗೆಗೆ ಅದ್ಭುತವಾದ ಮೆರುಗನ್ನು ಕೊಟ್ಟವರು ಈ ಭಜನಾ ಮಂಡಳಿಯ ಸದಸ್ಯರು ಮತ್ತು ನಮ್ಮ ಜ್ಞಾನ ವಿಕಾಸ ಮಹಿಳಾ ಸದಸ್ಯರು ಮತ್ತು ಪೂರ್ಣಕುಂಭ ಸ್ವಾಗತವನ್ನು ಸ್ವಾಮೀಜಿಗಳವರಿಗೆ ಮತ್ತು ನಮ್ಮ ಕಾರ್ಯಕ್ರಮಕ್ಕೆ ಪೂರ್ಣಕುಂಭ ಸ್ವಾಗತಕ್ಕೆ ಅತ್ಯಂತ ಗೌರವದ ಮೆರುಗು ಕೊಟ್ಟವರು ತಾವೆಲ್ಲರೂ. ತಮ್ಮ ಗೌರವ ಉಪಸ್ಥಿತಿ, ನಮ್ಮ ಈ ಉಪಸ್ಥಿತಿಯನ್ನು ನಾವು ಅತ್ಯಂತ ವಿಶೇಷವಾಗಿ ಪರಿಗಣಿಸಿ, ನೀವಿದ್ದರೆ ಈ ಕಾರ್ಯಕ್ರಮ ಸಂತೋಷ ಆಗ್ತದೆ, ನೀವಿದ್ದರೆ ಈ ಕಾರ್ಯಕ್ರಮ ಅತ್ಯಂತ ಚೆನ್ನಾಗಾಗ್ತದೆ. ವೇದಿಕೆಯಲ್ಲಿರುವವರು ಕೆಳವರಾದರೆ, ನಿನ್ನೆ ಒಂದು ಮಾತು ಹೇಳಿದರು, ವೇದಿಕೆಯಲ್ಲಿರುವ ಭಾರಕ್ಕಿಂತ ನಿಮ್ಮ ಭಾರ ಹೆಚ್ಚಾಗಿರುವುದರಿಂದ ನೀವು ಕೆಳಗಡೆ ಇದ್ದೀರಿ, ನಾವು ಮಾತ್ರ ಮೇಲ್ಗಡೆ ಇದ್ದೇವೆ ಅನ್ನೋದನ್ನು ಮಾತನ್ನು ಹೇಳುತ್ತಾ ತಮ್ಮೆಲ್ಲರ ಉಪಸ್ಥಿತಿಯನ್ನು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥವರು, ಅದರ ಜೊತೆಗೆ ಈ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಶ್ರೀಯುತ ಅರವಿಂದ ಅಯ್ಯಪ್ಪ ಸುತಗುಂಡಿ ಅವರು ಕಾರಣಾಂತರಗಳಿಂದ ಇವತ್ತು ನಮ್ಮ ಜೊತೆ ಸೇರಿಕೊಂಡಿಲ್ಲ, ಅವರನ್ನು ಮತ್ತು ಇಡೀ ಅವರ ಕಾರ್ಯಕರ್ತ ಮಿತ್ರರನ್ನು, ದೇವಸ್ಥಾನ ಸಮಿತಿಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳನ್ನು, ನಮಗೆ ಸಹಕಾರ ಕೊಟ್ಟಂಥ ಊಟದ ವ್ಯವಸ್ಥೆ ಮಾಡುವಂಥ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಸ್ವಾಗತವನ್ನು ಬಯಸುತ್ತಾ
ತಮ್ಮೆಲ್ಲರನ್ನು ಮತ್ತೊಮ್ಮೆ ಈ ಕ್ಷೇತ್ರದ ಪರವಾಗಿ, ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದ ಪರವಾಗಿ, ಈ ಕಾರ್ಯಕ್ರಮದ ಪರವಾಗಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಅತ್ಯಂತ ಗೌರವದಿಂದ, ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಸ್ವಾಗತ ಕಾರ್ಯಕ್ರಮ ಮುಗಿಸ್ತೇನೆ. ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಪ್ರಾಸ್ತಾವಿಕ ಮಾತಿನೊಂದಿಗೆ ಪರಮ ಪೂಜ್ಯ ಸ್ವಾಮೀಜಿಯವರನ್ನ, ಅತಿಥಿ ಅಭ್ಯಾಗತರನ್ನ, ಆಹ್ವಾನಿತ ಬಂಧು ಮಿತ್ರರನ್ನ ಎಲ್ಲರನ್ನ ಸ್ವಾಗತಿಸಿರುವಂತ ಸುಳ್ಯ ತಾಲೂಕು ಯೋಜನಾಧಿಕಾರಿ ಮಾಧವಗೌಡ ತಮಗೆ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮದ ಮುಂದಕ್ಕೆ ತಾಲೂಕು ಭಜನೋತ್ಸವ 2026ರ ದೀಪ ಪ್ರಜ್ವಲನಾ ಕಾರ್ಯಕ್ರಮ ಈಗಾಗಲೇ ನಮ್ಮ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಮಣ್ಣಿಗೆ ಪಾದ ಸ್ಪರ್ಶ ಮಾಡಿರುವಂತ ಎಡನೀರು ಮಠದ ಪರಮ ಪೂಜ್ಯ ಮಹಾಸ್ವಾಮೀಜಿಗಳಾದಂಥ ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ತಮ್ಮ ಅಮೃತ ಹಸ್ತದಿಂದ ದೀಪ ಪ್ರಜ್ವಲಿಸಿ ಈ ಒಂದು ಭಜನೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ವಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಾಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪರಮ ಪೂಜ್ಯ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಅತಿಥಿ ಅಭ್ಯಾಗತರಿಂದ ಇದೀಗ ತಾಲೂಕು ಭಜನೋತ್ಸವ 2026ರ ದೀಪ ಪ್ರಜ್ವಲನಾ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಚೆಂಡವಾದನ ನಿಲ್ಲಿಸಬೇಕು. ಈಗಾಗಲೇ ಪರಮ ಪೂಜ್ಯ ಮಹಾಸ್ವಾಮೀಜಿಗಳಾದಂಥ ಶ್ರೀ 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 ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳು ತಮ್ಮ ಅಮೃತ ಶುದ್ಧ ಜ್ಞಾನೈಕ ಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತಯೇ ನಮಃ. ಅತ್ಯಂತ ಬಾಲಂ ಮತಸಿ ಕುಸುಮ ಪ್ರಕಾಶಂ ದಿಗ್ವಾಸದಂ ಕನಕಭೂಷಣಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯತಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ನವನೀತಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಸ್ಥಳದ ಸಾನ್ನಿಧ್ಯ ದೇವರಾದಂಥ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮನಸ ಸ್ಮರಿಸಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ಸುಳ್ಯ ತಾಲೂಕು ಇದರ ಆಭಿಮುಖ್ಯದಲ್ಲಿ ಎಲ್ಲ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಸಹಕಾರದೊಂದಿಗೆ ಮಿಕ್ಕೆಲ್ಲ ಸಂಸ್ಥೆಗಳ ಒಂದು ಜಂಟಿ ಸಹಯೋಗದಲ್ಲಿ ತಾಲೂಕು ಭಜನೋತ್ಸವ 2026 ಇವತ್ತಿಲ್ಲಿ ಶ್ರೀ ಕ್ಷೇತ್ರದಲ್ಲಿ ದೇವರ ಸನ್ನಿಧಿಯಲ್ಲಿ ಇವತ್ತು ನಡೀತಾ ಇದೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀ ವೀರೇಂದ್ರ ಹೆಗಡೆಯವರ ಸಾಮಾಜಿಕ ಕಳಕಳಿ ಉಳ್ಳಂತಹ ಹಲವಷ್ಟು ಸೇವೆಗಳ ಭಾಗವಾಗಿ ಆ ಸಂಸ್ಥೆಯ ಮೂಲಕ ಇವತ್ತು ಈ ಭಜನೋತ್ಸವ ಕಾರ್ಯಕ್ರಮಗಳು ಅಲ್ಲೆಲ್ಲಿ ನಡೀತಾ ಇದೆ ಮತ್ತು ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ನಮಗೆಲ್ಲ ತಿಳಿದ ಹಾಗೆ ಭಜನೆ ಅನ್ನುವಂಥದ್ದು ದೇವರನ್ನು ಒಲಿಸಲಿಕ್ಕಿರುವಂಥ ಒಂದು ಸುಲಭವಾದಂಥ ಮಾರ್ಗ. ಕಲಿಯುಗದಲ್ಲಿ ಸಂಕೀರ್ತನೆಯಿಂದ ಭಜನೆಯಿಂದ ದೇವರನ್ನು ನಮಗೆ ಸುಲಭವಾಗಿ ಒಲಿಸಿಕೊಳ್ಬಹುದು. ನಾವೇನು ನವವಿಧವಾದಂತಹ ಭಕ್ತಿ ಅಂತ ಹೇಳ್ತೇವೆ, ಅದರಲ್ಲಿ ಹಲವಷ್ಟು ರೀತಿಯ ಭಕ್ತಿಯನ್ನು ನಮಗೆ ಭಜನೆಯ ಮೂಲಕ ನಮಗೆ ದೇವರಲ್ಲಿ ಪ್ರಕಟಿಸಲಿಕ್ಕೆ ಸಾಧ್ಯ ಆಗ್ತದೆ. ಸಂಕೀರ್ತನೆ ಇರ್ಬೋದು, ಅಥವಾ ಶ್ರವಣ ಇರ್ಬೋದು, ಅಥವಾ ಸ್ಮರಣೆ ಇರಬಹುದು. ಈಗ ಬೇರೆ ಬೇರೆ ರೀತಿಯಿಂದ ನಾವು ಭಜನೆಯ ಮೂಲಕ ದೇವರನ್ನು ಉಳಿಸಿಕೊಳ್ಳಲಿಕ್ಕೆ, ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯ ಆಗ್ತದೆ.
ಬಹಳಷ್ಟು ದಾಸರು ವಾಗ್ಗೇಯಕಾರರು ಬಹಳಷ್ಟು ಕೃತಿಗಳನ್ನು ರಚಿಸಿ ಆ ಮೂಲಕ ದೇವರನ್ನು ಸ್ತುತಿಸುವಂಥ ಒಂದು ದಾರಿಯನ್ನು ನಮಗೆ ಹಾಕಿಕೊಟ್ಟು ಹೋಗಿದ್ದಾರೆ. ಇವತ್ತು ಭಜನೆ ಅನ್ನುವಂಥ ಒಂದು ಪ್ರಕ್ರಿಯೆ, ಅಂಥ ಒಂದು ಮಾರ್ಗ, ಅದು ಪಾಮರರಿಂದ ಪಂಡಿತರವರೆಗೆ ಅತಿ ಸುಲಭವಾಗಿ ದೇವರನ್ನು ಸ್ತುತಿಸಲಿಕ್ಕಿರುವಂತಹ ಒಂದು ಮಾರ್ಗ. ಬಹಳಷ್ಟು ಸುಲಭವಾದಂಥ ಮತ್ತು ಅರ್ಥಗರ್ಭಿತವಾದಂಥ ಸಾಹಿತ್ಯಗಳ ಮೂಲಕ ಏನು ನಮ್ಮ ದಾಸರುಗಳು, ನಮ್ಮ ವಾಗ್ಗೇಯಕಾರಗಳು ರಚಿಸಿ ಹೋಗಿದ್ದಾರೆ ಅಂತಹ ಕೃತಿಗಳ ಮೂಲಕ ಇವತ್ತು ಈ ಭಜನೆಯ ಮಾಧ್ಯಮದ ಮೂಲಕ ನಾವು ದೇವರನ್ನು ಸ್ತುತಿಸ್ತಾ ಇದ್ದೇವೆ ಇವತ್ತು. ಹಾಗಿರುವಾಗ ಪ್ರಸ್ತುತ ಕಾಲಘಟ್ಟದಲ್ಲಿ ಬದಲಾಗ್ತಾ ಇರುವಂತಹ ಈ ಸಮಾಜದ ಈ ದಿಶೆಯಲ್ಲಿ ಈ ಸಮಾಜವನ್ನು ಮತ್ತೆ ನಮ್ಮ ಹಿಂದಿನ ಚಿಂತನೆಗಳ ಹತ್ರ ಒಯ್ಯಬೇಕಿದ್ರೆ ಇವತ್ತು ಭಜನೆ ಅನ್ನೋದು ನಮ್ಮ ಸಮಾಜದಲ್ಲಿ ಅನಿವಾರ್ಯವಾಗಿ ನಮಗೆ ಆ ಮಾರ್ಗ ಅನುಸರಿಸುವುದು ನಮಗೆ ಅನಿವಾರ್ಯವಾಗಿದೆ. ಹಿಂದೆಲ್ಲ ಕೂಡು ಕುಟುಂಬಗಳು, ಅವಿಭಕ್ತ ಕುಟುಂಬಗಳು ಇದ್ದಂತಹ ಕಾಲದಲ್ಲಿ ಸಂಜೆ ಹೊತ್ತಿಗೆ ಎಲ್ಲ ಕುಟುಂಬದ ಮನೆ ಮಂದಿಯೆಲ್ಲ ಕುಳಿತುಕೊಂಡು ಒಂದಷ್ಟು ಹೊತ್ತು ದೇವರ ಭಜನೆಯನ್ನು ಹಾಡುವ ಮೂಲಕ ಆ ರೀತಿಯಲ್ಲಿ ದೇವರನ್ನು ಆರಾಧಿಸುವ ಒಂದು ಕ್ರಮ ಇತ್ತು. ಆದರೆ ಪ್ರಸ್ತುತ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಂದ ಬದಲಾದಂಥ ಸಂಸ್ಕಾರ ಇರ್ಬೋದು, ಬದಲಾದಂಥ ಸಮಾಜ ಇರ್ಬೋದು, ಇವತ್ತು ಯಾವ ಮನೆಯಲ್ಲಿ ಕೂಡ ನಮಗೆ ಅಂಥ ಒಂದು ಅವಿಭಕ್ತ ಕುಟುಂಬದ ಒಂದು ಕಲ್ಪನೆಯನ್ನು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತು ತಂತ್ರಜ್ಞಾನ ಮುಂದುವರಿದಂಥ ಈ ಕಾಲದಲ್ಲಿ ಜನಗಳು ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನು ಅವಲಂಬಿಸ್ತಾ ಇದ್ದಾರೆ ಇವತ್ತು. ಹಾಗಿರುವಾಗ ಏನು ಹಿಂದಿನ ದಿನಗಳಲ್ಲಿ ನಮ್ಮ ಮನೆಗಳಲ್ಲಿ ಕಾಣ್ತಾ ಇರುವಂತಹ ಈ ಭಜನಾ ಪದ್ಧತಿ, ಎಲ್ಲ ಕುಟುಂಬದವರು, ಎಲ್ಲ ಮಂದಿಗಳು ಸೇರಿಕೊಂಡು ಮಾಡ್ತಾ ಇದ್ದಂತಹ ಭಜನಾ ಒಂದು ಪ್ರಕ್ರಿಯೆ ಏನಿದೆ ಇವತ್ತು ನಮಗೆ ಅದು ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಿರುವಾಗ ಇವತ್ತು ಅಂಥ ಆ ಭಜನೆಯನ್ನು, ಭಜನೆ ಅನ್ನುವಂಥ ಒಂದು ಧಾರ್ಮಿಕ ಪ್ರಕ್ರಿಯೆಯನ್ನು ನಾವು ನೋಡೋದು ಇವತ್ತು ನಮ್ಮ ದೇವಸ್ಥಾನಗಳಲ್ಲಿ, ನಮ್ಮ ಭಜನಾ ಮಂದಿರಗಳಲ್ಲಿ, ನಮ್ಮ ಇನ್ನಿತರ ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಬಹಳಷ್ಟು ಭಜನಾ ತಂಡಗಳು ಇವತ್ತು ಮಹಿಳಾ ಭಜನಾ ತಂಡ ಇರ್ಬೋದು, ಪುರುಷರ ಭಜನಾ ತಂಡ ಇರ್ಬೋದು, ಮಕ್ಕಳ ಭಜನಾ ತಂಡ ಇರ್ಬೋದು, ಅದರಲ್ಲಿ ಕುಣಿತ ಭಜನೆ, ಈಗ ಬೇರೆ ಬೇರೆ ರೀತಿಯ ಕ್ರಮಗಳಿಂದ ಇವತ್ತು ಭಜನೆ ಪ್ರಸ್ತುತ ಪಡ್ತಾ ಇದೆ. ಒಂದು ರೀತಿಯಲ್ಲಿ ಜಾತಿಯ ಹೆಸರಿನಿಂದ ಅಥವಾ ಅಂತಸ್ತಿನ ಹೆಸರಿಂದ ವಿಭಜನೆಗೊಳ್ತಾ ಇರುವಂಥ ಒಂದು ಸಮಾಜವನ್ನು ಭಜನೆ ಅನ್ನುವಂಥ ಒಂದು ಪ್ರಕ್ರಿಯೆ ಇವತ್ತು ಒಂದುಗೂಡಿಸ್ತಾ ಇದೆ. ಭಜನೆ ನಡೆಯುವಲ್ಲಿ ಒಂದು ಭಜನಾ ತಂಡದಲ್ಲಿರ್ಬೋದು ಯಾವುದೇ ರೀತಿಯ ಭೇದ ಭಾವಗಳಿರುವುದಿಲ್ಲ. ಅಲ್ಲಿ ಯಾವುದೇ ಜಾತಿ ಪದ್ಧತಿಯ ಒಂದು ಅಡ್ಡಗೋಡೆ ಇರುವುದಿಲ್ಲ. ಎಲ್ಲರೂ ಒಂದೇ ಮನೆಯ ಸದಸ್ಯರಂತೆ, ಸಹೋದರರಂತೆ, ಸಹೋದರಿಯರಂತೆ ಕೂಡಿಕೊಂಡು ಅಂತಹ ಭಜನೆ ನಡೆಯುವುದನ್ನು ನಾವು ಕಾಣ್ತೇವೆ. ನಾವು ಭಜನಾ ಮಂದಿರಗಳಲ್ಲಿ ನೋಡಿದರೂ ಕೂಡ ಎಲ್ಲರೂ ಒಂದುಗೂಡಿ ಯಾವುದೇ ರೀತಿಯ ತಾರತಮ್ಯವಿಲ್ಲದೆ, ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಅಲ್ಲಿ ಆ ದೇವರನ್ನು ಭಜನೆಯ ಮೂಲಕ ಆರಾಧಿಸುವಂತಹ ಪ್ರಕ್ರಿಯೆಯನ್ನು ನಮಗೆ ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರುವಾಗ ಇವತ್ತಿನ ಕಾಲದಲ್ಲಿ ಬಹಳಷ್ಟು ಮುಖ್ಯವಾಗಿ ನಾವು ಈ ಭಜನೆಯನ್ನು ಬೆಳೆಸುವಂತಹ, ಭಜನೆಯನ್ನು ಎಲ್ಲ ಯುವ ಜನಾಂಗದಲ್ಲಿ, ಯುವ ಮಕ್ಕಳಲ್ಲಿ ಅಂತಹ ಒಂದು ಭಜನೆಯ ಬಗ್ಗೆ ಆಸಕ್ತಿಯನ್ನು ಮೂಡಿಸುವಂತಹ ಕೆಲಸ ಅನಿವಾರ್ಯವಾಗಿದೆ. ಅಂತಹ ಕೆಲಸವನ್ನು ಇವತ್ತು ಧರ್ಮಸ್ಥಳ ಕ್ಷೇತ್ರದಿಂದ ವೀರೇಂದ್ರ ಹೆಗಡೆಯವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಎಲ್ಲ ಕಡೆ ನಡೀತಾ ಇರೋದು ನಮಗೆ ಸಂತೋಷದ ವಿಷಯ. ಒಂದು ರೀತಿಯಲ್ಲಿ ಆ ಭಜನೆಯ ಸಾಹಿತ್ಯ ಏನಿದೆ ಅದು ನಮಗೆ ಒಳ್ಳೆಯ ಸಂದೇಶವನ್ನು ಕೂಡ ನೀಡ್ತದೆ. ನಾವು ಹೇಗೆ ಬದುಕಬೇಕು, ಹೇಗೆ ನ್ಯಾಯದಲ್ಲಿ ಬದುಕಬೇಕು, ಹೇಗೆ ಧರ್ಮದಲ್ಲಿ ನಡಿಬೇಕು ಅನ್ನೋದನ್ನು ಕೂಡ ಆ ಭಜನೆಯ ಸಾಹಿತ್ಯವನ್ನು ನಾವು ಒಂದು ರೀತಿ ನಾವು ಅವಲೋಕಿಸಿದರೆ ನಮಗೆ ಅರ್ಥ ಆಗ್ತದೆ. ನಮ್ಮ ಮನಸ್ಸು ಖಿನ್ನವಾದಾಗ ಅಥವಾ ಯಾವುದೋ ದುಗುಡದಿಂದ ಕೂಡಿದಾಗ ನಾವೊಮ್ಮೆ ಕಣ್ಣು ಮುಚ್ಚಿ ಆ ಭಜನೆಯ ಸಾಹಿತ್ಯಗಳೇನಿವೆ ಅದರತ್ತ ನಾವು ಸ್ವಲ್ಪ ನಮ್ಮ ಮನಸ್ಸನ್ನು ಹಾಯಿಸಿದರೆ, ಆ ಸಾಹಿತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಮನಸ್ಸು ಕೂಡ ಹಗರವಾಗುವಂಥ ಒಂದು ಸುಲಭವಾದಂಥ ಒಂದು ಮಾರ್ಗ ಆ ಭಜನೆಯ ಸಾಹಿತ್ಯದಲ್ಲಿದೆ. ಹಾಗಿರುವಾಗ ಅಂಥ ಭಜನೆ ಅನ್ನುವಂಥ ಒಂದು ಏನು ಧಾರ್ಮಿಕ ಮಾರ್ಗ ಏನಿದೆ ಇವತ್ತು ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಅದು
ನಮ್ಮ ಸಮಾಜದಲ್ಲಿ ನಮ್ಮ ಮಕ್ಕಳಲ್ಲಿ ಅದರ ಬಗ್ಗೆ ಆಸಕ್ತಿ ಮೂಡಿಸುವಂತಹ ಕೆಲಸ ಆಗಬೇಕಿದೆ. ಇವತ್ತು ನಮಗಿಲ್ಲಿ ನೋಡುವಾಗ ಬಹಳಷ್ಟು ಸಂತೋಷ ಆಗ್ತಿದೆ. ಬಹಳಷ್ಟು ಮಕ್ಕಳು ಕೂಡ ಇದರಲ್ಲಿ ಪಾಲ್ಗೊಂಡು ಆ ಮೂಲಕ ಆ ಧಾರ್ಮಿಕ ಕ್ರಿಯೆಯಲ್ಲಿ ತೊಡಗ್ತಾ ಇದ್ದಾರೆ. ಅಂತಹದರಲ್ಲಿ ಇವತ್ತು ಇಂತಹ ಒಂದು ತಾಲೂಕು ಭಜನೋತ್ಸವವನ್ನು ಸಂಘಟಿಸಿದಂತಹ ಎಲ್ಲ ಇದರ ಕಾರ್ಯಕರ್ತ ಬಂಧುಗಳಿಗೆ, ಮುಖ್ಯವಾಗಿ ಇದರ ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಬರ್ತಾ ಇರುವಂತಹ ಧರ್ಮಾಧಿಕಾರಿಗಳಂಥ ಶ್ರೀ ವೀರೇಂದ್ರ ಹೆಗಡೆ ಅವರಿಗೆ ಈ ಸಂದರ್ಭದಲ್ಲಿ ಹೃದಯವಾದಂಥ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಇದರ ಸಂಚಾಲಕರಾದಂಥ ಇದರ ಶ್ರೀ ಮಾಧವಗೌಡ ಅವರು ನನಗೆ ಬರಬೇಕು ಅನ್ನೋದಾಗಿ ತಿಳಿಸಿದರು. ಬಹಳ ಸಂತೋಷದಿಂದ ಬಂದು ಇಲ್ಲಿ ಪಾಲ್ಗೊಂಡಿದ್ದೇವೆ. ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಈ ಕ್ರಾಂತಿ ಸಮಾಜದಲ್ಲಿ ಆಗಲಿ, ಒಂದು ರೀತಿಯ ಧಾರ್ಮಿಕವಾದಂಥ ಮತ್ತು ಸಾಮಾಜಿಕವಾದಂಥ ಒಂದು ಕ್ರಾಂತಿ ಭಜನೆ ಮೂಲಕ ನಮ್ಮ ಸಮಾಜದಲ್ಲಿ ಹುಟ್ಟುಕೊಳ್ಳಿ, ಆ ಮೂಲಕ ಹಿಂದೂ ಸಮಾಜ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಗಟ್ಟಿಯಾಗಿ ಅದು ಒಂದುಗೂಡಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ನಮ್ಮ ಹಾರೈಕೆಗಳನ್ನು ತಿಳಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷರು ಉಪಸ್ಥಿತರಿದ್ದಾರೆ. ಹಾಗೆಯೇ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀ ಹರೀಶ್ ಜಾಡಿ ಅವರು ಉಪಸ್ಥಿತರಿದ್ದಾರೆ. ಇನ್ನೆಲ್ಲ ಗಣ್ಯ ಅತಿಥಿಗಳು ನಮ್ಮ ಆತ್ಮೀಯರಾದಂಥ ಕಲಾವಿದರು ಆದಂಥ ಶ್ರೀ ಅಜ್ಞೇಶ್ ಆಚಾರ್ಯ ಅವರು ಹಾಗೂ ಇನ್ನಿತರ ಗಣ್ಯ ಅತಿಥಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅಂತ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ಭಜಕ ಬಂಧುಗಳು ನೀವು ಉಪಸ್ಥಿತರಿದ್ದೀರಾ. ಈ ಸಂಸ್ಥೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಬಂದಂತಹ ಎಲ್ಲ ಭಕ್ತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಆರಾಧ್ಯ ಮೂರ್ತಿಯಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಹಾಗೂ ಸ್ಥಳದಲ್ಲಿ ನೆಲೆಯಾದಂತಹ ಆ ಸುಬ್ರಹ್ಮಣ್ಯ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಕರುಣಿಸಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ, ಮುಖ್ಯವಾಗಿ ಈ ಭಜನೆಯನ್ನು ಮಕ್ಕಳಲ್ಲಿ ಬಿತ್ತುವಲ್ಲಿ ನಮ್ಮ ಪೋಷಕರು, ನಮ್ಮ ಹೆತ್ತವರು ತಮ್ಮನ್ನು ತೊಡಗಿಸಿಕೊಳ್ಳಿ, ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅನ್ನೋದಾಗಿ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಈ ಒಂದು ಭಜನೋತ್ಸವ ಕಾರ್ಯಕ್ರಮದ ತಾಲೂಕು ಮಟ್ಟದ ಭಜನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಪರಮಪೂಜ್ಯ ಎಡನೀರು ಮಠದ ಸ್ವಾಮೀಜಿಯವರಿಗೆ ಭಕ್ತಿಯ ಗೌರವ ವಂದನೆಗಳನ್ನು ಸಲ್ಲಿಸ್ತಾ, ಕ್ಷೇತ್ರದ ಕಾವಂದರು ಮತ್ತು ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸನ್ಮಾನ್ಯ ರವಿ ಕಕ್ಕೇಪದವರವರೇ, ಸಮಾರಂಭದ ವೇದಿಕೆಯಲ್ಲಿರುವಂತಹ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಹರೀಶ್ ಇಂಜಾಡಿಯವರೇ, ವೇದಿಕೆಯಲ್ಲಿ ಭಾಳಷ್ಟು ಜನ ಗೌರವಾನ್ವಿತ ಗಣ್ಯರು ವೇದಿಕೆಯಲ್ಲಿದ್ದಾರೆ. ಎಲ್ಲರೂ ನನ್ನ ಆತ್ಮೀಯರು. ತುಂಬ ವರ್ಷದಿಂದ ನಮ್ಮ ಯೋಜನೆಯ ಕಾರ್ಯಕ್ರಮಗಳಿಗೆ ಈ ಊರಲ್ಲಿ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಪೂಜ್ಯ ಕಾವಂದರ ಯಾವುದೇ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸ್ತಿರುವಂತಹ ಭಾಳಷ್ಟು ಜನ ಹಿರಿಯರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಗೌರವದಿಂದ ಗುರುತಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಕೂಡ ಭಾಳ ಜನ ಗಣ್ಯರು, ಹಿರಿಯರು ಯಾವತ್ತೂ ತಮ್ಮ ಸಮಯ ಮತ್ತು ಸೇವಾ ಕೆಲಸಗಳನ್ನು ಸಂಸ್ಥೆಯ ಕಾರ್ಯಚಟುವಟಿಕೆಗಳೊಟ್ಟಿಗೆ ನೀಡ್ತಾ ಬಂದಿರುವಂಥ ಬಹಳ ಜನ ಹಿರಿಯರು, ಗಣ್ಯರಿದ್ದೀರಿ. ತಮ್ಮನ್ನು ಗುರುತಿಸ್ತಾ ಪುಟಾಣಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ತಾಯಂದಿರನ್ನು ಸೇರಿಸಿ ಒಂದು ಭಜನಾ ಕಾರ್ಯಕ್ರಮದಲ್ಲಿ ಭಾಳ ಪ್ರೀತಿ ಶ್ರದ್ಧೆಯಿಂದ ಭಾಗವಹಿಸುವಂತಹ ಎಲ್ಲ ಭಜನಾ ಪಟುಗಳನ್ನು, ಈ ಭಾಗದ ಎಲ್ಲ ಗೌರವಾನ್ವಿತರನ್ನು ಗುರುತಿಸ್ತಾ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಪರಮಪೂಜ್ಯ ಸ್ವಾಮೀಜಿಯವರು ಒಂದು ಅತ್ಯುತ್ತಮವಾದಂಥ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಭಕ್ತಿ ಮತ್ತು ಭಜನೆ ನಮ್ಮ ಬದುಕಿನಲ್ಲಿ ಎಷ್ಟು ಅನಿವಾರ್ಯ ಅನ್ನುವುದರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಈ ಒಂದು ಧಾರ್ಮಿಕವಾದಂಥ ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡಲಿಕ್ಕೆ ಅದರದ್ದೇ ಆದಂಥ ಕೆಲವೊಂದು ಕಾರಣಗಳಿದೆ.
ಭಾಳ ವರ್ಷಗಳ ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾ ಇದ್ರು ಅಂತ. ಗ್ರಾಮಗಳ ಅಭಿವೃದ್ಧಿ ಆಗದೆ ದೇಶದ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಹಳ್ಳಿಗಳಲ್ಲಿ ಕೂಡ ಪ್ರಗತಿಯನ್ನು ಸಾಧಿಸುವ ಕೆಲಸಗಳಾಗಬೇಕು. ಆಗ ದೇಶ ಕಟ್ಟುವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ಇವತ್ತಿನ ಕಾಲದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಕಾರ್ಯಕ್ರಮದ ಮೂಲಕ ಅಕ್ಷರಶಃ ಸತ್ಯವನ್ನು ಮಾಡಲಿಕ್ಕೆ ಹೊರಟವರು ಪರಮಪೂಜ್ಯ ಕಾವಂದರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವ್ರು ಏನು ಮಾಡಿದರು ಅಂತ ಕೇಳಿದರೆ, ಹಳ್ಳಿ ಮತ್ತು ಗ್ರಾಮಗಳಲ್ಲಿರುವಂತಹ ಏನೇನು ಸಮಸ್ಯೆಗಳಿದೆ ಆ ಎಲ್ಲ ಸಮಸ್ಯೆಗಳಿಗೆ ಉತ್ತರ ಸ್ವರೂಪದ ಒಂದೊಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದರು. ಹಳ್ಳಿಯ ಶಾಲೆಗಳಿಗೆ ಬೇಕಾದಂತಹ, ಗ್ರಾಮಗಳ ಅಭಿವೃದ್ಧಿಗೆ ಶಾಲೆಗಳು ತುಂಬ ಅತ್ಯುತ್ತಮ ರೀತಿಯಲ್ಲಿ ಇರಬೇಕು. ಆ ಕಾರಣಕ್ಕೆ ಕನ್ನಡ ಮಾಧ್ಯಮದ ಶಾಲೆಗಳು, ಸರ್ಕಾರಿ ಶಾಲೆಗಳಿಗೆ ಬಹಳ ದೊಡ್ಡ ಪ್ರೋತ್ಸಾಹವನ್ನು, ಬೆಂಬಲವನ್ನು ಕೊಡ್ತಾ ಬಂದರು. ಸಾವಿರಾರು ಸರ್ಕಾರಿ ಶಾಲೆಗಳಿಗೆ ಧರ್ಮಸ್ಥಳ ಯೋಜನೆಯಿಂದಲೇ ಶಿಕ್ಷಕರನ್ನು ಕೊಡುವ ಕೆಲಸ ಮಾಡಿದರು. ಶಾಲೆಗಳ ಕಟ್ಟಡ, ಅಲ್ಲಿರುವಂತಹ ಡೆಸ್ಕ್ ಬೆಂಚ್ಗಳ ಒದಗಣೆಗೆ ಭಾಳ ದೊಡ್ಡ ಸಹಾಯವನ್ನು ಮಾಡ್ತಾ ಬಂದರು. ಸುಮಾರು 77,000 ಜೊತೆ ಡೆಸ್ಕ್ ಬೆಂಚ್ಗಳನ್ನು ಕೊಟ್ಟರು. ಹಳ್ಳಿಯಲ್ಲಿ ಓದುವಂಥ ಮಕ್ಕಳಿಗೆ ಒಂದು ಯೋಗ್ಯ ಸುಸಜ್ಜಿತವಾದಂತಹ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕಾಗಿಯೇ ಕೆಲಸವನ್ನು ಮಾಡಿದರು. ಅದು ರಂಗಮಂದಿರ ಇರ್ಬೋದು, ಆಟದ ಮೈದಾನ ಇರ್ಬೋದು, ಶಾಲಾ ಕಟ್ಟಡ ಇರ್ಬೋದು. ಈ ಎಲ್ಲದಕ್ಕೂ ಎಲ್ಲೆಲ್ಲಿ ಅಗತ್ಯತೆ ಇದೆ ಊರವರು ಸೇರಿ ಕೇಳಿದಾಗ ಅಲ್ಲಿ ಸಹಾಯವನ್ನು ಮಾಡ್ತಾ ಬಂದರು. ಹಳ್ಳಿಯ ಮಕ್ಕಳು ಒಂದು ಉತ್ತಮವಾದಂತಹ ಶಿಕ್ಷಣವನ್ನು ಪಡಿಬೇಕು. ಬಡವನ ಮಕ್ಕಳು ಕೂಡ ಅವರ ಪ್ರತಿಭೆಗೆ ಅನುಗುಣವಾಗಿ ಅವರಿಗೆ ಯೋಗ್ಯ ಶಿಕ್ಷಣವನ್ನು ಕೊಡಲಿಕ್ಕೆ ಬೇಕಾದ ವ್ಯವಸ್ಥೆ ಬೇಕು ಅನ್ನುವ ಕಾರಣಕ್ಕೆ ಪ್ರತಿ ವರ್ಷ 60,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವ ಕೆಲಸ ಮಾಡಿದರು. ಒಬ್ಬ ಹಳ್ಳಿಯ ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದ ಮಗು ಅದಕ್ಕೆ ಪ್ರತಿಭೆ ಇದೆ ಅಂತ ಆದರೆ ಆ ಮಗುವಿನ ಮನಸ್ಸಲ್ಲಿ ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ITI ಓದಬೇಕು, ಡಿಪ್ಲೊಮಾ ಓದಬೇಕು, MBA ಓದಬೇಕು, ಲಾ ಓದಬೇಕು ಅಂತ ಇದ್ದರೆ ಅದಕ್ಕೆಲ್ಲ ಆ ವಿದ್ಯಾರ್ಥಿಯ ಕೋರ್ಸ್ ಮುಗಿಯೋವರೆಗೆ ಪ್ರತಿ ತಿಂಗಳ ಅವರಿಗೆ ಸ್ಕಾಲರ್ಶಿಪ್ಪನ್ನು ಕೊಡುವ ಕೆಲಸ ಮಾಡಿದರು. ಹೀಗಾಗಿ ಶಿಕ್ಷಣದ ಬಗ್ಗೆ ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾರೆ. ಇದರ ಜೊತೆಗೆ ಹಳ್ಳಿಯಲ್ಲಿ ಯಾರಾದರೂ, ನಾವು ಅನಾಥರು ಅಂತ ಹೇಳ್ತೇವೆ, ಅಸಹಾಯಕರು ಅಂತ ಹೇಳ್ತೇವೆ, ಮಕ್ಕಳಿಲ್ಲ, ಯಾರೂ ಅವರನ್ನು ನೋಡ್ಕೊಳ್ಳಿಕ್ಕಿಲ್ಲ ಅಂತ 22,000 ಜನ ಅಸಹಾಯಕರಿಗೆ ಇವತ್ತಿಗೂ ಧರ್ಮಸ್ಥಳದಿಂದ ಸಹಾಯ ಹೋಗ್ತದೆ. ತಿಂಗಳ ಅವರಿಗೆ ಮಾಸಾಶನವನ್ನು ಕೊಡೋದ್ರ ಮೂಲಕ ಅಸಹಾಯಕರಿಗೆ ಶಕ್ತಿ ತುಂಬಿಸುವ ಕೆಲಸವನ್ನು ಮಾಡಿದರು. ಸುಮಾರು 660 ಎಲ್ಲೆಲ್ಲೋ ಜನ ವಯೋವೃದ್ಧರು ಬಸ್ ಸ್ಟ್ಯಾಂಡಲ್ಲಿ, ಅಲ್ಲಿರುವಂಥ ಜೋಪಡಿಯಲ್ಲಿ ಬದುಕ್ತಿರುವಂತಹ, ಯಾರೂ ನೋಡ್ಕೊಳ್ಳೋಕ್ಕಿರುವಂತಹ ಹಿರಿಯರಿಗೆ 660 ಮನೆಗಳನ್ನು ಮಾತೃಶ್ರೀ ಹೇಮಾವತಿ ಅಮ್ಮನವರು ಕಟ್ಟಿಕೊಡುವ ಕೆಲಸವನ್ನು ಮಾಡಿದರು. ಕೇವಲ ಮನೆ ಮಾತ್ರ ಅಲ್ಲ, ಅವರ ಊಟೋಪಚಾರದ ಜವಾಬ್ದಾರಿಯನ್ನು, ಅವರಿಗೆ ಬೇಕಾದ ಪೌಷ್ಟಿಕ ಆಹಾರಗಳನ್ನು, ಅವರಿಗೆ ಮಲ್ಗೆ ಬೇಕಾದಂಥ ಚಾಪೆ, ಹೊದಿಕೆ, ಸೀರೆ, ಬಟ್ಟೆ ಎಲ್ಲವನ್ನ ಅವರಿಗೆ ಕಳಿಸಿಕೊಟ್ಟು ಅನಾಥರ ಶಕ್ತಿಯಾಗಿ ಅವರಿಗೂ ಕೂಡ ಶಕ್ತಿಯನ್ನು ಕೊಡುವ ಕೆಲಸವನ್ನು ಮಾಡಿದರು. ನಮ್ಮ ರಾಜ್ಯದಲ್ಲಿರುವಂಥ ಸುಮಾರು 35,000 ವಿಶೇಷ ಚೇತನರಿಗೆ ಕತ್ತಲೆ ಕೋಣೆಯಲ್ಲೇ ಇದ್ದವರು, ನಡೆದಾಡ್ಲಿಕ್ಕಾಗಲ್ಲ, ಓಡಾಡ್ಲಿಕ್ಕಾಗಲ್ಲ, ಮಲಗಿದಲ್ಲೇ ಇದ್ದವರಿದ್ದಾರೆ. ಅವರಿಗೆ ಉಚಿತ ಸಲಕರಣೆಯನ್ನು ಕೊಟ್ಟರು, ವೀಲ್ ಚೇರನ್ನು ಕೊಟ್ಟರು, ಶೌಚಾಲಯಕ್ಕೆ ಬೇಕಾದಂಥ ಕಮೋಡ್ ವೀಲ್ ಚೇರ್ ಕೊಟ್ಟರು, ಮಲಗಿದಲ್ಲೇ ಇದ್ದವರಿಗೆ ನೀರ ಹಾಸಿಗೆಯನ್ನು ಕೊಟ್ಟರು, ವಾಕರ್ಗಳನ್ನು ಕೊಟ್ಟರು. ಎಲ್ಲೋ ಕತ್ತಲೆ ಕೋಣೆಯಲ್ಲಿ ಇದ್ದವರು ಸ್ವಲ್ಪ ಮನೆಯ ಹೊರಗಡೆ ಬಂದು ಅವರು ಗಾಳಿ ಬೆಳಕು ನೋಡಲಿ, ಸಮಾಜ ಹೇಗಿದೆ ಅಂತ ನೋಡಲಿ ಅನ್ನುವ ಕಾರಣಕ್ಕೆ ಈ ರೀತಿಯ ಸಹಾಯವನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಪೂಜ್ಯರು ಮಾತೃಶ್ರೀ ಹೇಮಾವತಿ ಅಮ್ಮನವರು ಮಾಡಿದರು. ನಮ್ಮ ರಾಜ್ಯದಲ್ಲಿರುವಂತಹ ಸುಮಾರು 100 ಅನಾಥಾಶ್ರಮಗಳಿಗೆ ಇವತ್ತು ವರ್ಷ ಅವರಿಗೆ ಸಹಾಯದ ಒಂದು ಹಸ್ತವನ್ನು ಪೂಜ್ಯ ಧರ್ಮಾಧಿಕಾರಿಗಳು ಅವರಿಗೆ ಕೊಡ್ತಾ ಅಸಹಾಯಕರಿಗೆ ಅವರಿಗೆ ಸಾಂತ್ವನವನ್ನು ಹೇಳುವ ಕೆಲಸವನ್ನು ಮಾಡಿದರು. ರೈತರಿಗಾಗಿ ಬಹಳ ದೊಡ್ಡ ಕೆಲಸವನ್ನು ಮಾಡಿದರು. ಹಳ್ಳಿ ಅಂತ ಕೇಳಿದರೆ ಘಟ್ಟದ ಮೇಲೆ, ಬಯಲುಸೀಮೆಯಲ್ಲೆಲ್ಲ ಅವರಿಗೆ ಮೂಲ ಆಧಾರವಾಗಿರುವಂಥ ನೀರಿನ ಮೂಲ ಕೆರೆಗಳು, ಅಂತಹ 939 ಕೆರೆಗಳನ್ನು ಪುನಶ್ಚೇತನ ಮಾಡುವ ಕೆಲಸ ಮಾಡಿದರು. ಶುದ್ಧ ಕುಡಿಯುವ ನೀರಿಲ್ಲದಿದ್ದಾಗ ಬಯಲುಸೀಮೆಯಲ್ಲಿ ಸುಮಾರು 530 ಶುದ್ಧ ಗಂಗಾ ಘಟಕಗಳನ್ನು ಮಾಡಿ 6 ಲಕ್ಷ ಜನರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸಿಕೊಡುವ ಕೆಲಸ ಮಾಡ್ತಾರೆ. ಹಳ್ಳಿಯ ಹೈನುಗಾರರಿಗೆ ಪ್ರೇರಣೆ ಕೊಡಲಿಕ್ಕೆ 5,500 ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ಸಹಾಯವನ್ನು ಮಾಡ್ತಾರೆ. ಹಳ್ಳಿಯ ಜನ ಒಟ್ಟಿಗೆ ಕೂತ್ಕೊಂಡು ಮೀಟಿಂಗ್ ಮಾಡಲಿಕ್ಕೆ ಬೇಕಾದಂತಹ 4,700
ಸಮುದಾಯ ಭವನಗಳ ನಿರ್ಮಾಣಕ್ಕೆ ಸಹಾಯ ಮಾಡ್ತಾರೆ. ಹಳ್ಳಿಯ ಶ್ರದ್ಧಾ ಭಕ್ತರು ಸೇರಿ ದೇವರ ಆರಾಧನೆ ಮಾಡಲಿಕ್ಕೆ ಬೇಕಾದಂತಹ ದೇವಾಲಯಗಳ ಪುನಶ್ಚೇತನ ಮಾಡುವಾಗ ಸುಮಾರು 17,000 ದೇವಸ್ಥಾನಗಳಿಗೆ ಸಹಾಯವನ್ನು ಮಾಡುವ ಕೆಲಸ ಮಾಡ್ತಾರೆ. ಹಳ್ಳಿಯಲ್ಲೊಬ್ಬ ಕುಡುಕನಿದ್ರೆ ಅವನ ಮನ ಪರಿವರ್ತನೆ ಮಾಡಿ ಆ ಮನೆಯಲ್ಲಿರುವಂಥ ಕಣ್ಣೀರನ್ನು ಹೋಗಲಾಡಿಸಲಿಕ್ಕೆ ಸುಮಾರು 1.5 ಲಕ್ಷ ಜನರನ್ನ ಮಧ್ಯವರ್ಜನ ಶಿಬಿರದ ಮೂಲಕ ಸೇರಿಸಿ ಅವರನ್ನ ಪಾನಮುಕ್ತರನ್ನಾಗಿಸುವ ಕೆಲಸವನ್ನ ಮಾಡ್ತಾರೆ. ಹಳ್ಳಿಯಲ್ಲಿ ಏನಾದರೂ ಮಳೆ, ಗಾಳಿ, ಬೆಂಕಿಯಿಂದ ಭೂಕುಸಿತ ಇಂಥದ್ದೆಲ್ಲ ಆದಾಗ ಅವರ ರಕ್ಷಣೆಗಾಗಿ, ಬೆಂಕಿ ಅಪಘಾತಗಳಾದಾಗ ಅವರ ರಕ್ಷಣೆಗಾಗಿ ಬಹಳ ದೊಡ್ಡ ಸಹಸ್ರಾರು ಸಂಖ್ಯೆಯ ಶೌರ್ಯ ವಿಪತ್ತು ತಂಡವನ್ನು ರಚನೆ ಮಾಡ್ತಾರೆ. ಈ ರೀತಿ ಹಳ್ಳಿಯ ಮಹಿಳೆಯರಿಗೆ ಬೇಕಾದಂತಹ ಒಂದು ಒಳ್ಳೆಯ ಸಂಸ್ಕಾರವನ್ನು ಕೊಡಲಿಕ್ಕೆ ಸಾವಿರಾರು ಜ್ಞಾನ ವಿಕಾಸ ಕೇಂದ್ರಗಳನ್ನೇ ಪ್ರಾರಂಭ ಮಾಡ್ತಾರೆ. ಹೀಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲೆಲ್ಲಿ ಉತ್ತರ ಸ್ವರೂಪವಾದಂಥ ಒಂದೊಂದು ಕಾರ್ಯಕ್ರಮಗಳನ್ನು ಸಂಘಟನೆ ಮಾಡುವುದರ ಮೂಲಕ ಹಳ್ಳಿಗಳನ್ನು ಕಟ್ಟುವ ಕೆಲಸವನ್ನು ಪೂಜ್ಯ ಕಾವಂದರು ಮಾಡ್ತಾರೆ. ಹಾಗಾದರೆ ತಾವು ಯೋಚನೆ ಮಾಡ್ಬೋದು, ಇದೆಲ್ಲ ಸಹಾಯವನ್ನು ಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಬಂದಿದೆ, ಆದರೆ ಈ ಭಜನೆ ಯಾಕೆ, ಈ ಸತ್ಯನಾರಾಯಣ ಪೂಜೆ ಯಾಕೆ, ಈ ವರಮಹಾಲಕ್ಷ್ಮಿ ಪೂಜೆ ಯಾಕೆ, ಈ ಗಣೇಶೋತ್ಸವ ಯಾಕೆ? ಆದ್ಮೇಲೆ ನಾವು ಈಗ ಬದುಕುವ ದಿನಗಳು ಹೇಗಿದೆ ಅಂತ ಕೇಳಿದರೆ ಒಂದು ಸ್ಪರ್ಧಾತ್ಮಕ ದಿನಗಳಲ್ಲಿ ನಾವು ಬದುಕ್ತಾ ಇದ್ದೇವೆ. ಸ್ಪರ್ಧಾತ್ಮಕ ದಿನ ಅಂದರೆ ಒಬ್ಬರು ನೋಡಿ ಬದುಕ್ತೇವೆ. ದಿನ ಬೆಳಗಾದರೆ ನಾವು ಶ್ರೀಮಂತರಾಗಬೇಕು ಅಂತ ಯೋಚನೆ ಮಾಡ್ತೇವೆ, ನಮಗೂ ಒಂದು ಐಶ್ವರ್ಯ ಎಂಬ ಬದುಕು ಬೇಕು ಅಂತ ಯೋಚನೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ಎಷ್ಟೋ ಸಲ ನಮ್ಗೆ ಗೊತ್ತಿಲ್ಲದ ರೀತಿಯಲ್ಲಿ ಸಮಾಜದಲ್ಲಿ ಒಂದು ರೀತಿಯ ಏನಾದರೂ ಬೇಡದ ಕೆಲಸಗಳು ಸಮಾಜದಲ್ಲಿ ನಡೀತದೆ. ಇದೆಲ್ಲ ಯಾಕೆ ನಡೀತದೆ ಅಂತ ಕೇಳಿದರೆ, ನಾವು ಪ್ರಗತಿಯ ಓಟದಲ್ಲಿ ಓಡುವಾಗ ನಮ್ಮ ಕೈಯಾರೆ ಏನು ತಪ್ಪುಗಳಾಗಬಾರ್ದು. ನಮಗೂ ಒಂದು ಸಂಸ್ಕಾರಗಳು ಬೇಕಾಗತ್ತೆ, ನಮಗೂ ಕೂಡ ಒಂದು ಸನ್ಮಾರ್ಗದ ಬಗ್ಗೆ ನಡಿಲಿಕ್ಕೆ ಬೇಕಾದಂಥ ಚಿಂತನೆಗಳು ಬೇಕಾಗತ್ತೆ, ಒಂದು ಒಳ್ಳೆಯ ಸಂಸ್ಕಾರ ಬೇಕಾಗತ್ತೆ. ಅದಕ್ಕೆ ಈ ಸತ್ಯನಾರಾಯಣ ಪೂಜೆಯನ್ನು ಪೂಜ್ಯರು ಆರಂಭ ಮಾಡಿದರು. ಗಣೇಶೋತ್ಸವ ಕಾರ್ಯಕ್ರಮಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಲ್ಲಿ ಪ್ರಾರಂಭಿಸುವ ಕೆಲಸವನ್ನು ಮಾಡ್ತಾರೆ. ತಾಯಂದಿರನ್ನು ಸೇರಿಸಿ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಜೊತೆಗೆ ಮಕ್ಕಳು, ಹಿರಿಯರನ್ನು ಸೇರಿಸಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಜನೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ನಾವು ಇತ್ತೀಚೆಗೆ ಒಂದು ಭಾಳ ಸುದ್ದಿ ಆದಂಥ ಒಂದು ಆತ್ಮಹತ್ಯೆ ಕೇಸ್ ಆಯಿತು, ನಾವು ನೋಡಿದ್ವಿ. ಒಬ್ಬ ಶ್ರೀಮಂತ ವ್ಯಕ್ತಿ ಆತ್ಮಹತ್ಯೆ ಆದಾಗ ಮಾಡಿಕೊಂಡಾಗ ನಾವು ಸಾಮಾನ್ಯ ಜನರು ಏನು ಮಾತಾಡ್ಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಿದರೆ, ಸಂಪತ್ತು ಮತ್ತು ಶ್ರೀಮಂತಿಕೆ ನಮ್ಮ ಮನಸ್ಸಿಗೆ ಸಂತೋಷವನ್ನು, ನೆಮ್ಮದಿಯನ್ನು ಕೊಡಲ್ಲ. ಕೇವಲ ನಾವೆಷ್ಟು ಶ್ರೀಮಂತರಾದರೂ ಕೂಡ ನಮ್ಮ ಬದುಕನ್ನು ಅದು ಸಂರಕ್ಷಣೆ ಮಾಡೋಕ್ಕಾಗಲ್ಲ. ನಮ್ಮ ಬದುಕು, ನಮ್ಮ ನೆಮ್ಮದಿಯನ್ನು ಉಳಿಸ್ಕೊಳ್ಳೋದಿದ್ರೆ ಅದು ನಮ್ಮ ಸೇವೆ ಮತ್ತು ಸಂಸ್ಕಾರ, ನಾವು ನಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥ ಕೆಲಸದಲ್ಲಿ ತೊಡಗಿದಾಗ ಮಾತ್ರ ನಮಗೆ ಒಂದು ನೆಮ್ಮದಿಯ ಬದುಕನ್ನು ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಸ್ನೇಹಿತರೆ, ನಾವೆಲ್ಲರೂ ಕೂಡ ಎಷ್ಟೇ ಶ್ರೀಮಂತಿಕೆ ಅಥವಾ ಅಭಿವೃದ್ಧಿಯ ಕಡೆಗೆ ಓಡಿದರೂ ಕೂಡ ಒಂದು ಕಡೆ ನಿಂತು ನಮ್ಮ ಬದುಕಿನ ಕಡೆಗೆ ಯೋಚನೆ ಮಾಡುವಂಥ ಸ್ಥಿತಿ ಬೇಕಾಗತ್ತೆ. ಆ ಕಾರಣಕ್ಕಾಗಿಯೇ ಇಂಥ ಧಾರ್ಮಿಕ ಕಾರ್ಯಕ್ರಮಗಳು, ಧಾರ್ಮಿಕ ಪ್ರಜ್ಞೆಯನ್ನು ರೂಪಿಸುವ ಕಾರ್ಯಕ್ರಮಗಳು, ಎಲ್ಲರ ಮೇಲೆ ಇನ್ನೊಬ್ಬ ಶಕ್ತಿ ಖಂಡಿತ ದೇವರಿದ್ದಾರೆ, ಆ ಕಡೆಗೆ ನಾವು ಯೋಚನೆ ಮಾಡುವಂತಹ, ಕುಳಿತು ಯೋಚನೆ ಮಾಡುವಂಥ ಒಂದು ವ್ಯವಸ್ಥೆ ಬೇಕಾಗತ್ತೆ. ಆ ಕಾರಣಕ್ಕೆ ಇಂತಹ ಭಜನಾ ಕಾರ್ಯಕ್ರಮಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಪೂಜ್ಯರು ಸಂಘಟನೆ ಮಾಡುವ ಕೆಲಸವನ್ನು ಮಾಡಿದರು. ಸುಮಾರು 27 ವರ್ಷಗಳ ಹಿಂದೆ ಈ ರೀತಿಯ ಭಜನಾ ಕಮ್ಮಟವನ್ನು ಪೂಜ್ಯರು ಪ್ರಾರಂಭ ಮಾಡಿದರು. ಇವತ್ತು ನೋಡಿದರೆ ಭಾಳ ಸಂತೋಷ ಆಗತ್ತೆ. ಇವತ್ತು ಕರಾವಳಿಯ ಉದ್ದಕ್ಕೂ ಭಜನೆಯ ಒಂದು ಸುನಾಮಿ ಎಬ್ಬಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ. ಯಾವುದೇ ಹಳ್ಳಿಯಲ್ಲಿ ಹೋದರೂ ಪುಟಾಣಿ ಮಕ್ಕಳು ತಾಳ ಹಿಡಿದು ಕುಣಿದು ಭಜನೆ ಮಾಡುವುದನ್ನು ನೋಡ್ತೇವೆ. ಯಾವ ಊರಿಗೆ ಹೋದರೂ ತಾಯಂದಿರು ತಾಳ ಹಿಡಿದು ಭಜನೆ ಮಾಡುವುದನ್ನು ನೋಡ್ತೇವೆ. ಎಲ್ಲೆಲ್ಲಿ ಹೋದರೂ ಯುವಕರು ಭಜನೆ ಕಡೆಗೆ ಆಕರ್ಷಣೆ ಆಗುವುದನ್ನು ನಾವು ನೋಡ್ತೇವೆ. ಯಾವುದೇ ಒಂದು ಮೆರವಣಿಗೆ ಇದ್ದರೆ ಹಿಂದೆಲ್ಲ ದೊಡ್ಡ ಟ್ಯಾಬ್ಲೋಗಳನ್ನು ಕಾಣ್ತಾ ಇದ್ವಿ, ಆದರೆ ಇವತ್ತು ಅಲ್ಲಿ ಭಜನೆಯ ತಂಡ ನಮಗೆ ಕಾಣ್ತದೆ. ಯಾವುದೋ ಒಂದು ಮನೆಯಲ್ಲಿ ಇತ್ತೀಚೆಗೆ ನಾನು ನೋಡ್ತಾ ಇದ್ದೆ, ಮಧುರಂಗಿ ಕಾರ್ಯಕ್ರಮಕ್ಕೆ ಹಿಂದೆಲ್ಲ ಅವರು ದೊಡ್ಡ ದೊಡ್ಡ ಬಾಕ್ಸ್ ಮೈಕೆಲ್ಲ ಇಟ್ಟು ಡ್ಯಾನ್ಸ್ ಮಾಡ್ತಾ ಇದ್ರು. ಆದರೆ ಇವತ್ತು ಅದೇ ಮನೆಯಲ್ಲಿ ಒಂದು ಒಳ್ಳೆಯ ಭಜನಾ ತಂಡವನ್ನು ಕರೆಸಿ ಭಜನೆಯನ್ನು ಮಾಡುವುದನ್ನು ನೋಡ್ತೇವೆ. ಗೃಹ ಪ್ರವೇಶ ಆದಾಗ ಭಜನಾ ತಂಡಗಳು ಭಾಗವಹಿಸುವುದನ್ನು ನೋಡ್ತೇವೆ. ಮದುವೆ ಕಾರ್ಯಕ್ರಮದಲ್ಲಿ ಭಜನಾ ತಂಡಗಳು ಭಾಗವಹಿಸುವುದನ್ನು ನೋಡ್ತೇವೆ. ಈ ರೀತಿ ಸಮಾಜ ಒಂದು ರೀತಿ ಸನ್ಮಾರ್ಗದ ಕಡೆಗೆ ಹೋಗ್ತಾ ಇದೆ ಅಂತ ಯೋಚನೆ ಮಾಡಿದರೆ ಖಂಡಿತ ಸಂತೋಷ ಆಗ್ತದೆ. ಪೂಜ್ಯರು ಸ್ವಾಮೀಜಿಯವರು ಹೇಳಿದಾಗೆ ಹಿಂದೆಲ್ಲ ಸಂಜೆ ಆದಾಗ ಮನೆಯಲ್ಲಿ ಮಕ್ಕಳು ಕೂತ್ಕೊಂಡು ತಾಳ ಹಾಕಿ ಭಜನೆ ಮಾಡೋದನ್ನು ಕೇಳ್ತಾ ಇದ್ವಿ. ಹಿರಿಯರೆಲ್ಲ ಮನೆಯಲ್ಲಿ ಎಲೆ ಅಡಿಕೆ ಹಾಕ್ತಾ ಮಕ್ಕಳಿಗೆ ಭಜನೆ ಹೇಳ್ಕೊಡ್ಲಿಕ್ಕೆ ಅವರು ಸಹಾಯ ಮಾಡ್ತಾ ಇದ್ರು. ಅವರು ಒತ್ತಾಯ ಮಾಡ್ತಾ ಇದ್ರು, ಬೇಗ ಮಾಡಿ ಭಜನೆ ಮಾಡಿ ಕೂತ್ಕೊಂಡು ಅವ್ರು ಹೇಳ್ತಾ ಇದ್ರು.
ಆ ಭಜನೆ ಕೇವಲ ತಾಳ ಮತ್ತು ಭಜನೆ ಮಾತ್ರ ಅಲ್ಲ, ಆ ಭಜನೆ ಎಷ್ಟೋ ದಾಸರವಾಣಿಗಳು ನಮ್ಮ ಜೀವನಕ್ಕೆ ಸಂದೇಶವನ್ನು ಕೊಡ್ತಾ ಇತ್ತು. ಮನೆಯಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಹೇಳ್ಕೊಡ್ತಾ ಇತ್ತು. ನಾವು ಹಿಂದೆ ಎಲ್ಲ ಹೇಗೆ ಪುರಾಣ ನಮಗೆ ಹೇಗೆ ಗೊತ್ತಿತ್ತು ಅಂತ ಕೇಳಿದರೆ, ಯಕ್ಷಗಾನವನ್ನು ನೋಡ್ತಾ ಇದ್ವಿ. ಪೌರಾಣಿಕ ಯಕ್ಷಗಾನ ನೋಡ್ತಾ ನೋಡ್ತಾ ನಾವೆಲ್ಲ ರಾಮಾಯಣದ ಬಗ್ಗೆ ಗೊತ್ತಾಯಿತು, ಮಹಾಭಾರತದ ಬಗ್ಗೆ ಗೊತ್ತಾಯಿತು, ಎಷ್ಟೋ ಪೌರಾಣಿಕ ಕಥೆಗಳೇ ನಮಗೆ ಅರ್ಥ ಆಯಿತು. ನಿಧಾನವಾಗಿ ನಮ್ಮ ಮಕ್ಕಳು ಅದನ್ನು ಕೇಳದಿರುವುದರಿಂದ, ಪುಸ್ತಕ ಓದುವ ಅಭ್ಯಾಸನೇ ಇಲ್ಲದಿರುವುದರಿಂದ ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಏನು ಅನ್ನೋದನ್ನು ನೋಡಿದರೆ ತುಂಬ ಸಲ ಭಯ ಆಗ್ತಿತ್ತು. ಆ ಮಧ್ಯೆ ಇವತ್ತು ಇಂತಹ ಸಂಸ್ಕಾರ ಕೊಡುವಂಥ ಒಂದು ಭಜನಾ ಕಾರ್ಯಕ್ರಮಗಳು ನಮ್ಮ ಸುತ್ತಮುತ್ತ ಆವರಿಸುವುದನ್ನು ಕೇಳಿದಾಗ ಭಾಳಷ್ಟು ದೊಡ್ಡ ಸಂತೋಷ ಆಗತ್ತೆ. ಆದ್ಮೇಲೆ ನಾನು ತುಂಬ ಸಲ ಈ ಮಾತನ್ನು ಹೇಳ್ತೇನೆ, ನಮ್ಮಲ್ಲಿ ನಾವು ಮಕ್ಕಳಿಗೆ ಒಂದು ಒಳ್ಳೆಯ ಸಂಸ್ಕಾರ ಕೊಡುವ ಕೆಲಸ ಖಂಡಿತ ನಾವು ಯಾವತ್ತೂ ಮರಿಬಾರ್ದು. ಸಂಸ್ಕಾರ ಮಕ್ಕಳಲ್ಲಿ ಸಿಗದಿದ್ದರೆ ಸಮಾಜ ಇನ್ನೆಲ್ಲೋ ಕಡೆಗೆ ಹೋಗುವ ಸ್ಥಿತಿ ಖಂಡಿತ ಬರ್ತದೆ. ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಕೇಳಿದರೆ, ನಾನು ಇತ್ತೀಚೆಗೆ ಸುಮಾರು 1 ವರ್ಷ 2 ವರ್ಷದ ಹಿಂದೆ ಮೈಸೂರಲ್ಲಿ ಒಂದು ಅನಾಥಾಶ್ರಮಕ್ಕೆ ಹೋಗಿದ್ದೆ. ಆ ಅನಾಥಾಶ್ರಮಕ್ಕೆ ಹೋದಾಗ ಒಬ್ಬ ಹಿರಿಯರು, ಒಂದು 50 ಜನರ ಮಧ್ಯೆ ಒಬ್ಬ ಹಿರಿಯರಿದ್ದರು, ಅವರನ್ನು ಮಾತಾಡಿಸ್ಬೇಕು ಅಂತ ಅನಿಸ್ತು. ಪಕ್ಕಕ್ಕೆ ಕರೆದು ಮಾತಾಡಿದಾಗ ಅವರು ತುಂಬ ಸಲ ಕರೆದ್ರೆ ಬರಲೇ ಇಲ್ಲ. ಕೊನೆಗೆ ಒತ್ತಾಯ ಮಾಡಿದಾಗ ಅವ್ರ ಪಕ್ಕದಲ್ಲೇ ಹೋಗಿ ಕೂತ್ಕೊಂಡು ಕೇಳಿದೆ, ಸರ್ ನೀವು ಯಾಕೆ ಅನಾಥಾಶ್ರಮಕ್ಕೆ ಬಂದ್ರಿ ಅಂತ ಕೇಳಿದೆ. ಆಗ ಅವ್ರು ಹೇಳಿದರು, ಇಲ್ಲ ಸರ್ ಹೀಗೆ ನಾನು ಬಂದೆ ಅಂತ ಹೇಳಿದರು. ಮತ್ತೆ ಒತ್ತಾಯ ಮಾಡಿ ಕೇಳಿದಾಗ ಅವ್ರು ಹೇಳಿದರು, ನನಗೆ ಯಾರೂ ಇಲ್ಲ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ನನಗೊಬ್ಬ ಮಗ ಇದ್ದಾನೆ, ಬ್ಯಾಂಗ್ಳೂರಲ್ಲಿ ಇದ್ದಾನೆ, ಅವನು ಸಾಫ್ಟ್ವೇರ್ ಇಂಜಿನಿಯರ್, ಅವನ ಹೆಂಡತಿಯು ಕೂಡ ಸಾಫ್ಟ್ವೇರ್ ಇಂಜಿನಿಯರು, ಅವನಿಗೆ 2 ಜನ ಮಕ್ಕಳಿದ್ದಾರೆ, ಕೈ ತುಂಬ ಸಂಬಳ ಇದೆ, ಬೆಂಗಳೂರಲ್ಲಿ ಇವರಿದ್ದೇ ಒಂದು ಮನೆ ಇದೆ. ದೊಡ್ಡ ಮಗ ಬಾಂಬೆಯಲ್ಲಿದ್ದಾನೆ, ಅವನು ಒಳ್ಳೆಯ ಸಂಪಾದನೆ ಇದೆ. ನಾನು ಕೇಳಿದೆ, ಸ್ವಂತ ಮನೆ ಇದೆ ಸರ್ ನಿಮಗೆ, ಮಕ್ಕಳು ಉದ್ಯೋಗದಲ್ಲಿದ್ದಾರೆ, ಬೇಕಾದಷ್ಟು ಸಂಪಾದನೆ ಇದೆ, ನೋಡಿದರೆ ಇವರು ರಿಟೈರ್ಡ್ ಆಫೀಸರು, ಅವರಿಗೂ ಪೆನ್ಷನ್ ಬರ್ತಾ ಇದೆ, ಇಷ್ಟೆಲ್ಲ ಇದ್ದು ನೀವು ಯಾಕೆ ಅನಾಥಾಶ್ರಮಕ್ಕೆ ಬಂದ್ರಿ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ಅನಾಥಾಶ್ರಮ ನಾನೀಗಿರುವಂಥದ್ದು ಅನಾಥಾಶ್ರಮ ಅಲ್ಲ, ನಾನು ಹಿಂದೆ ಬೆಂಗಳೂರಲ್ಲಿ ಮನೆಯಲ್ಲಿದ್ದೆ ಅಲ್ವಾ, ಅದು ನನ್ನ ಅನಾಥಾಶ್ರಮ. ಇಲ್ಲಿ 50 ಜನ ಇದ್ದಾರೆ, ಇವರೆಲ್ಲ ನನ್ನ ಅಣ್ಣ ತಮ್ಮಂದಿರು, ಎಲ್ಲರೂ ಬಹಳ ಸಂತೋಷದಿಂದ ನನ್ನನ್ನು ನೋಡ್ತಾರೆ. ಆದರೆ ಬೆಂಗಳೂರಲ್ಲಿ ನಾನಿದ್ದ ಮನೆ ಇದೆ ಅಲ್ವಾ, ನನ್ನ ಮಗ ಒಂದು ಸಲ ನನ್ನ ಮಗ ಥರ ನೋಡಲೇ ಇಲ್ಲ. ಎಷ್ಟೊತ್ತಿಗಾದರೂ ಮನೆಗೆ ಬರ್ತಾನೆ, ಅಪ್ಪ ಊಟ ಮಾಡಿದ್ಯಾ ಅಂತ ಕೇಳಲೇ ಇಲ್ಲ ಒಂದೇ ಒಂದು ದಿನ. ಸೊಸೆ ಬರ್ತಾಳೆ, ಯಾವತ್ತೂ ನನಗೆ ಒಂದು ತುತ್ತು ಊಟ ಹಾಕಿದವಳಲ್ಲ, ಮೊಮ್ಮಕ್ಕಳನ್ನು ಹತ್ತಿರಕ್ಕೆ ಬರಲಿಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಹೇಳ್ತಾ ಅವ್ರ ಕಣ್ಣಲ್ಲಿ ನೀರಿಳಿತಾ ಹೋಯ್ತು. ಅದಕ್ಕಾಗಿ ನಾನು ಇವತ್ತು ಈ ಅನಾಥಾಶ್ರಮಕ್ಕೆ ಬಂದೆ ಅಂತ ಹೇಳಿದರು. ನನಗೆ ಪೆನ್ಷನ್ ಬರುತ್ತೆ, ಅದನ್ನೇ ಇವರಿಗೆ ಕೊಡ್ತೇನೆ, ನನ್ನ ಜೊತೆಗೆ ಇವರು ಕೂಡ ನನ್ನ ಮಕ್ಕಳು ಅಂತ ಅವರನ್ನು ನೋಡ್ತೇನೆ ಅಂತ ಹೇಳಿದರು. ನನಗೆ ಆವಾಗ ಅನಿಸ್ತು, ಆ ಹಿರಿಯರು ಎಲ್ಲ ಕೈಯಲ್ಲಿತ್ತು, ಅವ್ರ ಕೈಯಲ್ಲಿ ಉದ್ಯೋಗ ಇತ್ತು, ಸಂಪತ್ತಿತ್ತು, ಎಲ್ಲವಿತ್ತು, ಆದರೆ ಮಾಡಿದ ಒಂದು ತಪ್ಪು ಏನು ಅಂತ ಕೇಳಿದರೆ ತನ್ನ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡಲೇ ಇಲ್ಲ. ನಾವೆಷ್ಟೇ ಶಿಕ್ಷಣ ಕೊಟ್ಟರೂ ಕೂಡ ಮಕ್ಕಳಿಗೊಂದು ಸಂಸ್ಕಾರ ಕೊಡುವ ಕೆಲಸ ನಾವು ಮಾಡದಿದ್ದರೆ ಖಂಡಿತ ಭವಿಷ್ಯತ್ತು ನಮಗೆ ತುಂಬ ಅಪಾಯಕಾರಿ ಇದೆ. ಒಳ್ಳೆಯ ಶಿಕ್ಷಣ ಕೊಡ್ಬೋದು, ನಾವು ಶಾಲೆಯಲ್ಲಿ ನಮಗೆ ಶಿಕ್ಷಣ ಸಿಗ್ಬೋದು, ಆದರೆ ಸಂಸ್ಕಾರ ಕೊಡುವ ಕೆಲಸ ಅದು ಮನೆಯಿಂದಲೇ ಆಗಬೇಕು, ಮನೆ ಹಿರಿಯರಿಂದ ಆಗಬೇಕು, ತಾಯಿಯಿಂದಲೇ ಆಗಬೇಕು, ತಂದೆಯಿಂದಲೇ ಆಗಬೇಕು. ಆ ಕೆಲಸವನ್ನು ನಾವು ಯಾವತ್ತೂ ಮಾಡಬೇಕಾಗಿದೆ. ಆ ಕೆಲಸ ಇವತ್ತು ಭಜನೆಯ ಮೂಲಕದಿಂದ, ಇಂಥ ಹಿರಿಯರ ಮಾರ್ಗದರ್ಶನದ ಮೂಲಕ ಮಕ್ಕಳ ಮನಸ್ಸಿಗೆ ಒಂದು ಒಳ್ಳೆಯ ಸಂಸ್ಕಾರದ ಚಿಂತನೆಯನ್ನು ನಾವು ಮುಟ್ಟಿಸಿದರೆ ಖಂಡಿತ ನಮ್ಮ ಸಮಾಜ ಒಂದು ಒಳ್ಳೆಯ ಸನ್ಮಾರ್ಗದ ಕಡೆಗೆ ಸಾಗುವುದಕ್ಕೆ ಖಂಡಿತ ಯಾವ ತೊಂದರೆನೂ ಆಗುವುದಿಲ್ಲ ಅಂತ ಹೇಳ್ತಾ, ವಿಶೇಷವಾಗಿ ಇಲ್ಲಿ ಬಹಳ ಜನ ಭಜನೆಗೆ ಬೇಕಾಗಿ ಭಜನಾ ಪರಿಷತ್ತಿನ ವಲಯದ ತುಂಬ ಜನ ಅಧ್ಯಕ್ಷರು, ಈ ಕಾರ್ಯಕ್ರಮದ ಸಂಘಟನೆ ಅಧ್ಯಕ್ಷರು, ಮತ್ತು ಇದಕ್ಕೆ ಬೇಕಾಗಿ ಕೆಲಸ ಮಾಡಿದಂತಹ ಬಹಳ ದೊಡ್ಡ ಕಾರ್ಯಕರ್ತರ ತಂಡ ಇದೆ. ನಿಮ್ಮೆಲ್ಲರ ಶ್ರಮವನ್ನು ಗೌರವದಿಂದ ಗುರುತಿಸ್ತಾ, ಇದನ್ನು ತಾವು ಪ್ರೀತಿಯಿಂದ ಮಾಡಿದ್ದೀರಿ. ಅದು ಸುಬ್ರಹ್ಮಣ್ಯ ಸ್ವಾಮಿಯ ಸೇವೆ ಅಂತ ಮಾಡಿದಿರಿ, ಮಂಜುನಾಥ ಸ್ವಾಮಿಯ ಸೇವೆ ಅಂತ ಮಾಡಿದಿರಿ, ಇಷ್ಟು ಜನರಿಗೆ ದೊಡ್ಡ ಸಂದೇಶವನ್ನು ಕೊಡುವ ಕೆಲಸವನ್ನು ಮಾಡಿದಿರಿ. ಯಾರೆಲ್ಲ ಈ ಕೆಲಸವನ್ನು ಮಾಡಿದರೆ ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಲ್ಲಿ ಬಂದಾಗ ನಾನು ನೋಡಿದೆ, ಎಷ್ಟು ದೊಡ್ಡ ಒಂದು ನಮ್ಮ ಊರಿನ ಶ್ರೀಮಂತಿಕೆಯನ್ನು ನೀವು ಪ್ರದರ್ಶನ ಮಾಡಿದಿರಿ, ಒಳ್ಳೆಯ ಅಲಂಕಾರವನ್ನು ಮಾಡಿದಿರಿ. ಇವತ್ತು ಸತ್ಯನಾರಾಯಣ ಪೂಜೆ ಅಂದರೆ ಒಂದು ಮರ ಚಾರಲ್ಲಿ ಒಂದು ಫೋಟೋ ಇಟ್ಟು ಪೂಜೆ ಮಾಡುವ ಕಾಲ, ಆದರೆ ಎಷ್ಟು ಒಳ್ಳೆಯ ಅಲಂಕಾರವನ್ನು ಮಾಡಿದಿರಿ, ಈ ವೇದಿಕೆ ಎಷ್ಟು ಒಳ್ಳೆಯ ಅಲಂಕಾರವನ್ನು ಮಾಡಿದಿರಿ. ಈ ಎಲ್ಲ ಕೆಲಸ ತಾವು ಯಾರೆಲ್ಲ ಮಾಡಿದ್ದೀರಾ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮತ್ತೊಮ್ಮೆ ನಮ್ಮ ನಾಡು ಸುಭಿಕ್ಷೆ ಕಡೆ ಹೋಗಲಿ, ಸಂಸ್ಕಾರದ ಕಡೆಗೆ ಹೋಗಲಿ, ಸನ್ಮಾರ್ಗದ ಕಡೆಗೆ ಹೋಗಲಿ, ಆ ಸ್ವಾಮಿ ನಮಗೆ ಎಲ್ಲ ರೀತಿಯ ಆಶೀರ್ವಾದ ಅನುಗ್ರಹವನ್ನು ಮಾಡಲಿ ಅಂತ ಹಾರೈಸ್ತಾ, ಪರಮ ಪೂಜ್ಯ ಸ್ವಾಮೀಜಿಯವರು ಬಹಳ ದೂರದಿಂದ
ಬಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮಗೆ ಹೆಚ್ಚು ಗೌರವವನ್ನು ನಮ್ಮ ಕಾರ್ಯಕ್ರಮಕ್ಕೆ ತಂದುಕೊಟ್ಟಿದ್ದಾರೆ. ಪೂಜ್ಯರ ಗೌರವದ ಉಪಸ್ಥಿತಿ ಮಾರ್ಗದರ್ಶನವನ್ನು ನಮ್ಮ ಸಂಸ್ಥೆ ಪರವಾಗಿ ಗೌರವಪೂರ್ವಕವಾಗಿ ನಾವು ಅದನ್ನು ಸ್ವೀಕಾರವನ್ನು ಮಾಡ್ತಾ ನಮಗೆಲ್ಲರಿಗೂ ಒಳ್ಳೆಯದಾಗಲಿ, ಸ್ವಾಮಿ ಅನುಗ್ರಹ ಮಾಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇಂದಿನ ಈ ಸಮಾರಂಭದಲ್ಲಿ ಮುಖ್ಯ ಅಭ್ಯಾಗತರಾಗಿ ಆಗಮಿಸಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕರಾವಳಿ ಪ್ರಾದೇಶಿಕ ಕಚೇರಿ ಉಡುಪಿ ಇದರ ಪ್ರಾದೇಶಿಕ ನಿರ್ದೇಶಕರಾದಂಥ ಶ್ರೀಯುತ ಆನಂದ ಸುವರ್ಣ ಇವರಿಗೆ ಮತ್ತೊಮ್ಮೆ ಆತ್ಮೀಯ ಅಭಿವಂದನೆಗಳ ಸಲ್ಲಿಸ್ತಾ ಮುಂದೆ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ಮತ್ತು ಸಾಮಾಜಿಕ ಜೊತೆಯಲ್ಲಿ ರಾಜಕೀಯವಾಗಿ ಗುರುತಿಸಿಕೊಂಡಿರುವಂಥ ಒಬ್ಬ ಮುಖಂಡರು ಆಗಿರ್ತಕ್ಕಂಥ ಶ್ರೀಯುತ ಹರೀಶ್ ಎಸ್ ಇಂಜಾಡಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀರಿ ಸರ್. ಸ್ಥಳ ಸಾನ್ನಿಧ್ಯ ಕುಕ್ಕೆಶ್ರೀ ಸುಬ್ರಹ್ಮಣ್ಯ ದೇವರು ಮತ್ತೆಲ್ಲ ದೈವ ದೇವರುಗಳನ್ನು ಪ್ರಾರ್ಥಿಸುತ್ತಾ ಈ ಒಂದು ಪವಿತ್ರವಾದ ಮತ್ತು ಶ್ರೇಷ್ಠವಾದ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯ ಗುರುಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ರವಿ ಕಕ್ಕೆಪದವರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಮಹನೀಯರೇ, ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಭಜನಾ ತಂಡಗಳ ಸದಸ್ಯರುಗಳೇ, ಹಿರಿಯರೇ, ಕ್ಷೇತ್ರಕ್ಕೆ ಆಗಮಿಸಿರುವಂತಹ ಎಲ್ಲ ಭಕ್ತಾಭಿಮಾನಿ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ಈ ಒಂದು ರಥಬೀದಿಯಲ್ಲಿರುವಂತಹ ಈ ಒಂದು ತಾತ್ಕಾಲಿಕ ಸಭಾಂಗಣವನ್ನು ನಿರ್ಮಾಣ ಮಾಡಿರುವುದರ ಸಾರ್ಥಕತೆ ಇವತ್ತು ನನಗೆ ಇಲ್ಲಿ ಕಾಣ್ತಾ ಇದೆ. ಯಾಕೆಂತ ಹೇಳಿದರೆ ಈಗಾಗಲೇ ಸ್ವಾಗತಕಾರರು ಒಂದೆರಡು ಮಾತುಗಳನ್ನು ಸ್ವಾಗತ ಮಾಡುವ ಸಂದರ್ಭದಲ್ಲಿ ಹೇಳಿದರು. ಒಂದಷ್ಟು ನನ್ನನ್ನು ಅಥವಾ ದೇವಸ್ಥಾನದ ಸಂಬಂಧಪಟ್ಟ ಎಲ್ಲರನ್ನು ಕೂಡ ಒಂದಷ್ಟು ಅತಿಯಾಗಿ ಹೊಗಳಿದ್ರು. ಧನ್ಯವಾದಗಳು, ಹೊಗಳಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನಾವು ಇಲ್ಲಿ ಬಂದು ಕೂತಿರುವುದು, ಈಗ ನಾನು ಅಧ್ಯಕ್ಷನಾಗಿರುವುದು, ಈ ಕ್ಷೇತ್ರದ ಆಡಳಿತದ ಒಂದು ಸಾರಥ್ಯವನ್ನು ವಹಿಸಿಕೊಂಡಿರ್ಬೋದು, ಅಥವಾ ನಮ್ಮ ಎಲ್ಲ 500-600 ಸಿಬ್ಬಂದಿಗಳು ಕೆಲಸ ಮಾಡ್ತಿರೋದು ಯಾಕಾಗಿ ಹೇಳಿ? ದೇವಸ್ಥಾನ ಅಂದರೆ ಏನು? ಧಾರ್ಮಿಕ ವಿಚಾರಗಳಿಗೆ, ಧಾರ್ಮಿಕ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಕೊಡುವುದಕ್ಕೋಸ್ಕರವೇ ನಾವಿಲ್ಲಿ ಕೂತಿದ್ದೇವೆ. ಮತ್ತು ಅದನ್ನು ನಾವು ಅದಕ್ಕೆ ಸಹಕಾರ ಮಾಡಿದ್ದೇವೆ, ಇದು ಮಾಡಿದ್ದೇವೆ, ಅದು ಮಾಡಿದ್ದೇವೆ, ಪ್ರಸಾದ ಕೊಟ್ಟಿವೆ ಅಂತ ಹೇಳಬೇಕಾಗಿಲ್ಲ. ಈ ಸಂದರ್ಭದಲ್ಲಿ ಬಹುಶಃ ನಮ್ಮ ಕರ್ತವ್ಯ ಅದು ಅಂತೇಳಿ ನಾನು ಭಾವಿಸಿದ್ದೇನೆ. ಸನಾತನ ಧರ್ಮದ ಏಳಿಗೆಗಾಗಿ ಶ್ರಮಿಸಲಿಕ್ಕೆ ನಮಗೆ 3 ವರ್ಷ ಆ ದೇವರು, ಆ ಸರ್ಕಾರ ನಮಗೆ ಅವಕಾಶವನ್ನು ಅನುಗ್ರಹಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಭಜನೆ ಅಂತ ಹೇಳಿದರೆ ಒಂದು ರೋಮಾಂಚನ ಆಗುವಂಥ ಒಂದು ವಿಚಾರ. ಈಗಾಗಲೇ ಪರಮ ಪೂಜ್ಯ ಗುರುಗಳು ಹೇಳಿದರು, ಅದೇ ರೀತಿ ಹಿರಿಯರಾದ ಆನಂದ ಸುವರ್ಣ ಅವರು ಸಹ ಹೇಳಿದರು. ಚಿಕ್ಕದಿರುವಾಗ ನಾವೆಲ್ಲ ಮನೆಯಲ್ಲಿ ಕೂತು ಒಂದು 30-40 ವರ್ಷಗಳ ಹಿಂದೆ ಸಾಯಂಕಾಲ ಭಜನೆ ಮಾಡದೆ ನಮಗೆ ರಾತ್ರಿ ಊಟ ಇರ್ತಿರಲಿಲ್ಲ. ಒಂದಷ್ಟು ಅಪ್ಪ ಅಮ್ಮನ ಭಯದಿಂದಲೇ ಇರ್ಬೋದು, ಆದರೆ ನಾವು ಭಜನೆ ಅಂತೂ ಮಾಡ್ತಿದ್ವಿ. ಎಲ್ಲ ಮನೆಗಳಲ್ಲೂ ಅದು ನಡೀತಿತ್ತು. ಕ್ರಮೇಣ ಆಧುನಿಕತೆಯ ನೆನಪದಲ್ಲಿರ್ಬೋದು, ಗುರುಗಳು ಹೇಳಿದಾಗೆ ಒಂದಷ್ಟು ಸಮಾಜ ಬದಲಾಗುವಾಗ, ಸಂಸ್ಕಾರಗಳು ಬದಲಾಗುವಾಗ ಭಜನೆ ಅಂತ ಹೇಳುವಂಥ ವಿಚಾರ ಒಂದಷ್ಟು ಕ್ಷೀಣಗೊಂಡಿತು ಅಂತೇಳಿ ನಾವು ಭಾವಿಸಿದ್ದೆವು. ಆದರೆ ಇಂಥ ಒಂದು ಸಂಘಟನೆಗಳ ಮುಖಾಂತರ, ಮುಖ್ಯವಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು ಅಥವಾ ಈ ರೀತಿಯ ಸಂಘಟನೆಗಳು ಇವತ್ತಿನ ಕಾಲದಲ್ಲಿ ಇತ್ತೀಚಿನ ಒಂದು 10 ವರ್ಷಗಳಲ್ಲಿ ಭಜನೆ ಅಂತ ಹೇಳುವಂಥ ವಿಚಾರವನ್ನು ಯಾವ ರೀತಿ ಒಂದು ಸಮಾಜದಲ್ಲಿ ಮೇಲಕ್ಕೆ ತಂದಿದ್ದಾರೆ ಅಂತ ಹೇಳಿದರೆ, ಇವತ್ತು ಪ್ರತಿನಿತ್ಯ ಕೂಡ ನಾನು ಈಗಾಗಲೇ ಹೇಳಿದೆ, ನಮ್ಮ ಇವತ್ತು ಈ ಒಂದು ಸಭಾಂಗಣ ಕಟ್ಟಿದ್ದಕ್ಕೆ ಸಾರ್ಥಕ ಆಯಿತು ಅಂತ. ನಾವು ಸಭಾಂಗಣ ಕಟ್ಟಿದ್ದೇ ಇಲ್ಲಿ ಒಂದಷ್ಟು ಯಾತ್ರಿಕರಿಗೆ ಅನುಕೂಲ ಆಗಲಿ ಅಂತ ಇರ್ಬೋದು, ಆದರೆ ನಿರಂತರವಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟಂಥ ಧಾರ್ಮಿಕ ಚಟುವಟಿಕೆಗಳು, ಯಕ್ಷಗಾನ ಇರ್ಬೋದು, ನಾಟಕಗಳಿರ್ಬೋದು, ಭರತನಾಟ್ಯ ಇರ್ಬೋದು, ಸಂಗೀತಗಳಿರ್ಬೋದು, ಎಲ್ಲ ಲಲಿತ ಕಲೆಗಳ ಪ್ರದರ್ಶನ. ಅಂದರೆ ಸುಬ್ರಹ್ಮಣ್ಯ ದೇವರು ಲಲಿತ ಕಲೆಗಳ ಮಹಾಪೋಷಕ ಅಂತ ಹೇಳುವಂಥ ಒಂದು ವಿಚಾರ ಕೂಡ ಇದೆ. ಯಾವ ರೀತಿ ಅನ್ನದಾನ ಸುಬ್ಬಪ್ಪ ಅಂತೇಳಿ ಹೆಸರಿದೆ, ಅದೇ ರೀತಿ ಕಲೆಗಳಿಗೆ ಕೂಡ ಪೋಷಣೆ ಮಾಡುವಂಥ ಒಂದು ದೇವರು. ಅದಕ್ಕೋಸ್ಕರ ನಾವು ಈ ಒಂದು ಸಭಾಂಗಣವನ್ನು ನಿರ್ಮಾಣ ಮಾಡಿದ್ದೆವು. ಮುಂದಿನ ದಿನಗಳಲ್ಲಿ ಇದು ತಾತ್ಕಾಲಿಕ ಸಭಾಂಗಣ ಆಗಿದೆ, ಆದರೆ ಮುಂದಿನ ದಿನಗಳಲ್ಲಿ ಈ ಒಂದಷ್ಟು ವಿಚಾರಗಳು ನಾವು ದೇವರ ಅನುಗ್ರಹ ಮಾಡಿದರೆ, ಗುರುಗಳ ಆಶೀರ್ವಾದ ಮಾಡಿದರೆ ಒಂದು ಪಾರಂಪರಿಕವಾದಂಥ ರಥಬೀದಿ ನಿರ್ಮಾಣ ಆಗಲಿಕ್ಕಿದೆ. ಇಲ್ಲಿ 2 ಬದಿ ಕೂಡ ದೇವಸ್ಥಾನದ ಮುಂಭಾಗದ 2 ಭಾಗದಲ್ಲೂ ಪಾರಂಪರಿಕ ಶೈಲಿಯ ರಥಬೀದಿ ನಿರ್ಮಾಣ ಆಗಲಿಕ್ಕಿದೆ. ಆ ರಥಬೀದಿಯಲ್ಲಿ
ಶಾಶ್ವತವಾಗಿ ಒಂದಷ್ಟು ಪಾರಂಪರಿಕ ಶೈಲಿಯಲ್ಲಿ ಒಂದು ಸಭಾಂಗಣ ನಿರ್ಮಾಣ ಆಗ್ತದೆ. ನಿರಂತರವಾಗಿ ಇಂಥ ಕಾರ್ಯಕ್ರಮಗಳು ನಡೀಲಿಕ್ಕೆ ನಿರ್ಮಾಣ ಮಾಡುವಂಥ ಒಂದು ಸಂಕಲ್ಪವನ್ನು ನಾವು ಕೈಗೊಂಡಿದ್ದೇವೆ. ಅದಕ್ಕೆ ದೇವರ ಅನುಗ್ರಹ ಬೇಕು, ಎಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಹೇಳ್ತಾ ಇದ್ದೇನೆ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಹೇಳಿದರೆ, ಬಹುಶಃ ನಮ್ಮ ಸಮಾಜದಲ್ಲಿ ಒಂದು 2 ಬಗೆಯ ವ್ಯಕ್ತಿತ್ವದವರನ್ನು ನಾವು ಕಾಣ್ತೇವೆ. ಒಂದು ಅಸಲಿ ವ್ಯಕ್ತಿಗಳು, ಇನ್ನೊಂದು ನಕಲಿ ವ್ಯಕ್ತಿಗಳು. ದಿನವಿಡೀ ಹಗಲಿಡೀ ಸಮಾಜ ಬಾಹಿರ ಚಟುವಟಿಕೆಗಳನ್ನು ಮಾಡುವುದು, ಕಾನೂನು ಬಾಹಿರ ಕೃತ್ಯಗಳನ್ನು ಮಾಡುವುದು, ಈ ದೇಶದ ಸಂವಿಧಾನವನ್ನು ಉಲ್ಲಂಘಿಸುವುದು ಮಾಡ್ತಾ ಸಾಯಂಕಾಲ ಆಗುವಾಗ ಒಂದಷ್ಟು ದೇವಸ್ಥಾನದ ಮುಂದೆ ಹೋಗಿ ಕೈ ಮುಗಿದಿರ್ಬೋದು, ಶರ್ಟು ಕಳಚಿ ಶಾಲು ಹಾಕಿ ನಾಮ ಹಾಕಿ ಕೈ ಮುಗಿದು ಭಕ್ತಿಯನ್ನು ಸ್ಟೇಟಸಲ್ಲಿ ತಮ್ಮ ಮೊಬೈಲ್ ಹಾಕ್ಕೊಳ್ಳೋರು ಇರ್ಬೋದು, ಭಜನೆ ಮಾಡೋದಿರ್ಬೋದು. ಇಂಥ ವ್ಯಕ್ತಿಗಳನ್ನು ಕೂಡ ನಾವು ಕಾಡ್ತೇವೆ. ಇಂಥವರ ಮಧ್ಯೆ ನಾನು ಯಾಕೆ ಈ ಮಾತನ್ನು ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ಇಂಥ ಒಂದು ಸಂಘಟನೆಗಳಾಗುವುದರ ಮೂಲಕ, ಭಜನೋತ್ಸವಗಳು ನಡೆಯುವುದರ ಮೂಲಕ ಏನು ಚಿಕ್ಕ ಪ್ರಾಯಕ್ಕೆ ಬರದ ಒಂದು ಹದಿಹರೆಯದ ಮಕ್ಕಳು ಕೂಡ ಈ ಭಜನೆಯಲ್ಲಿ ಇಷ್ಟೊಂದು ಚೆನ್ನಾಗಿ ಅವರು ಸೇರಿಕೊಳ್ತಾರೆ ಅಂತ ಹೇಳಿದರೆ, ಬಹುಶಃ ಅವರ ವ್ಯಕ್ತಿತ್ವದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಅವರು ಇನ್ನೊಂದು ಅವರ ಸಮಾಜದಲ್ಲಿ ಅವರೊಂದು ವ್ಯಕ್ತಿಗಳಾಗಿ ರೂಪುಗೊಳ್ಳುವಾಗ ಆ ನಕಲಿತನ ಅಂತ ಹೇಳೋದು ಅದರಲ್ಲಿ ಹೋಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಸಮಾಜದ ನಕಲಿತನ ಎಂಥದ್ದು ಈ ಭಜನೆಯ ಮೂಲಕ ಹೋಗ್ತದೆ ಅಂತೇಳಿ ನಾನು ಎಣಿಸ್ಕೊಂಡಿದ್ದೇನೆ. ಬಹುಶಃ ನಾನು ಈ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ನಮ್ಮಲ್ಲಿ ಒಬ್ಬರು ಶಿವರಾಮ ರೈಗಳು ಅಂತ ಇದ್ದಾರೆ, ತಮಗೆಲ್ಲ ಗೊತ್ತಿರ್ಬೋದು. ಬಹುಶಃ ಹೊರಗಿಂದ ಬಂದವರಿಗೆ ಗೊತ್ತಿಲ್ವ. ಅವರು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು, ಸುಬ್ರಹ್ಮಣ್ಯ ದೇವಸ್ಥಾನದ ಪ್ಲ್ಯಾನಿಂಗ್ ಕಮಿಟಿಯ ಸದಸ್ಯರಾಗಿದ್ದರು, ಈಗ KDP ಸದಸ್ಯರಾಗಿದ್ದಾರೆ. ಅವರು ಒಂದು 6 ವರ್ಷಗಳ ಹಿಂದೆ ಸನ್ಮಾನ್ಯ ನಿತ್ಯಾನಂದ ಮುಂಡೋಡಿಯವರು ಈ ದೇವಸ್ಥಾನದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರುವಾಗ, ಆಡಳಿತ ಮಾಡ್ತಾ ಇರುವಾಗ, ಬಹುಶಃ ಈ ಶಿವರಾಮರೈಗಳ ಬಗ್ಗೆ 1-2 ಮಾತುಗಳನ್ನು ನಾನು ಇಲ್ಲಿ ಹೇಳಲೇಬೇಕಾಗ್ತದೆ. ಅವರು ಯಾವಾಗಲೂ ಸಭೆಗಳಲ್ಲಿ ನಮ್ಮ ಮಾತು ಹೇಳ್ತಾ ಇರ್ತಾರೆ ನಮ್ಮ ಬಗ್ಗೆ. ಇವತ್ತು ನಾವು ಅವರ ಬಗ್ಗೆ ಹೇಳಬೇಕಾಗ್ತದೆ. ಅವರು ಎಲ್ಲರಂತೆ ತೋರ್ಪಡಿಕೆಯ ಭಕ್ತಿ ಹೊಂದಿದ ವ್ಯಕ್ತಿ ಅಲ್ಲ. ಅವರು ದೇವಸ್ಥಾನಗಳಿಗೆ ಹೋಗೋದು ಕಡಿಮೆ. ಮನೆಯಲ್ಲಿ ಹೆಂಡತಿಯ ತಾಯಿಯ ಒತ್ತಾಯಕ್ಕೋಸ್ಕರ ಕೆಲವೊಂದು ಪೂಜೆಗಳನ್ನು ಪುರಸ್ಕಾರಗಳನ್ನು ಮಾಡ್ತಾರೆ ಬಿಟ್ಟರೆ, ದೇವಸ್ಥಾನಕ್ಕೆ ಹೋಗೋದು, ಶರ್ಟು ಕಳಚಿ ಶಾಲು ಹಾಕಿ ನಾಮ ಹಾಕಿ ದೇವರ ಮುಂದೆ ಕಣ್ಣು ಮುಚ್ಚಿ ನಿಂತುಕೊಳ್ಳುವುದು, ಇಂಥ ವಿಚಾರಗಳಲ್ಲೇ ಅವರಿಲ್ಲ. ಆದರೆ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ದೇವಸ್ಥಾನದ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ, ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಹೆಚ್ಚು ಯಾರು ನಾನು ನಕಲಿ ವ್ಯಕ್ತಿಗಳು ಅಂತ ಹೇಳಿದ ದಿನವಿಡೀ ಸಮಾಜ ಬಾಹಿರ ಚಟುವಟಿಕೆಗಳನ್ನು ಮಾಡಿಕೊಂಡು ಸಂಜೆ ಆಗುವಾಗ ಶಾಲು ಹಾಕಿ ನಿಲ್ತಾರ, ಅಂಥವರಿಗೆ ವ್ಯತಿರಿಕ್ತವಾಗಿ ಅತ್ಯಂತ ಹೆಚ್ಚು ತಾನು ತೋರ್ಪಡಿಸಿಕೊಳ್ಳಿದ್ರೆ ಅತ್ಯಂತ ಹೆಚ್ಚು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಯುವಂತೆ ಮಾಡ್ತಿದ್ದರು. ಈ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂಭಾಗದಲ್ಲಿರ್ಬೋದು ಅಥವಾ ಧರ್ಮ ಸಮ್ಮೇಳನ ಮಂಟ ಏನು ಮೊದಲು ಇತ್ತು ಗೋಪುರದ ಒಳಗಡೆ, ಅಲ್ಲಿ ನಿರಂತರವಾಗಿ ಭಜನಾ ಕಾರ್ಯಕ್ರಮಗಳು ನಡೀಬೇಕು ಅಂತೇಳಿ ನಿತ್ಯಾನಂದ ಮುಂಡೋಡಿಯವರ ಆಡಳಿತದ ಅವಧಿಯಲ್ಲಿ ಪ್ರಾರಂಭ ಮಾಡಿದ್ದೇ ಸನ್ಮಾನ್ಯ ಶಿವರಾಮರೈಗಳು. ಅಂಥ ಪ್ರಾರಂಭವಾದಂಥ ಭಜನೆ, ನಾನು ದಯವಿಟ್ಟು ಇಲ್ಲಿ ನಾನು ಬೇರೇನು ರಾಜಕೀಯವಾಗಿ ಮಾತಾಡ್ತೇನೆ ಅಂತ ಯಾರೂ ತಿಳ್ಕೊಳ್ಬಾರ್ದು. ಯಾಕಂದರೆ ನಾನು ಇದ್ದ ವಿಚಾರವನ್ನು ವಾಸ್ತವವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಸತ್ಯ ನೈಜ ವಿಷಯವನ್ನು ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ವಿಚಾರವನ್ನು ತಿಳಿಸಬೇಕು ಅಂತೇಳಿ ನಾನು ಬಯಸ್ತೇನೆ. ಇಂಥ ಒಂದು ಭಜನೋತ್ಸವ ಸುಬ್ರಹ್ಮಣ್ಯದಲ್ಲಿ ನಿರಂತರವಾಗಿ, ಸುಬ್ರಹ್ಮಣ್ಯದಲ್ಲಿ ಒಂದಷ್ಟು ಭಜನಾ ತಂಡಗಳಿದೆ. ಸನ್ಮಾನ್ಯ ಗಣೇಶ್ ಅಂತೇಳಿ ಒಬ್ಬರಿದ್ದಾರೆ, ಅವರಂತೂ ರವಿ ಕಕ್ಕೆಪದ ಅವರ ಬೆಂಬಲದಲ್ಲಿ ಅಥವಾ ಚಂದ್ರಶೇಖರ್ ನಾಯರ್ ಅವರ ಬೆಂಬಲದಲ್ಲಿ, ಗಣೇಶ್ ಪ್ರಸಾದ್ ನಾಯರ್ ಅವರ ಬೆಂಬಲದಲ್ಲಿ ನಿರಂತರವಾಗಿ ಇಲ್ಲಿ ಭಜನೆ ನಡೀಲಿಕ್ಕೆ ಪ್ರಾರಂಭವಾಯಿತು. ಅಹರ್ನಿಶಿ ಭಜನೆ ಕೂಡ ವಿಶೇಷ ಸಂದರ್ಭಗಳಲ್ಲಿ, ಅದು ಯುಗಾದಿ ಇರ್ಬೋದು, ಲಕ್ಷ ದೀಪೋತ್ಸವ ಇರ್ಬೋದು. ಈ ಲಕ್ಷ ದೀಪೋತ್ಸವ ಸಂದರ್ಭದಲ್ಲಿ ಕುಣಿತ ಭಜನೆ ಅನ್ನುವಂಥ ವಿಚಾರವನ್ನು ಪ್ರಾರಂಭ ಮಾಡಿದ್ದೇ ಆ ಸಂದರ್ಭದಲ್ಲಿ. ಮುಂದಿನ ದಿನಗಳಲ್ಲಿ ನಿತ್ಯಾನಂದ ಮುಂಡೋಡಿಯವರ ಅವಧಿ ಮುಗಿದ ನಂತರ ಬಂದಂಥ ಆಡಳಿತ ಮಂಡಳಿಯವರು ಒಂದು ಹಂತದಲ್ಲಿ ಇದನ್ನು ನಿಲ್ಲಿಸಲಿಕ್ಕೆ ನೋಡಿದರು. ಏನು ಉದ್ದೇಶ ಅಂತ ನನಗೆ ಗೊತ್ತಿಲ್ಲ. ಭಜನೆ ಒಂದು ಹಂತಕ್ಕೆ ಇಲ್ಲಿ ನಿಲ್ಲುವಂಥ ಸಂದರ್ಭಗಳು ಬಂತು. ಬಹುಶಃ ತಮ್ಮನ್ನು ತಾವು ಹಿಂದುತ್ವದ ಹರಿಕಾರರು ಅಂತ ಹೇಳುವಂಥದ್ದು, ಧರ್ಮದ ಅಭಿವೃದ್ಧಿಗೆ ಕೆಲಸ ಮಾಡುವಂತ ಹೇಳುವಂಥ ಒಂದು ಸಂಘಟನೆಯಿಂದ ಬಂದವರು ಆಡಳಿತ ಮಾಡಿದರೂ ಕೂಡ ಭಜನೆ ಅಂತ ಹೇಳುವಂಥ ವಿಚಾರ ಇಲ್ಲಿ ನಿಲ್ಲುವಂಥ ಹಂತಕ್ಕೆ ಬಂತು. ಆದರೆ ಮತ್ತೆ ಆ ಭಜನೋತ್ಸವವನ್ನು ಅದೇ ಕಾಲದಲ್ಲಿ ನಾವೆಲ್ಲ ಸ್ಥಳೀಯರು ಸೇರಿಕೊಂಡು ಇದೇ ಶಿವರಾಮರೈಗಳ ನೇತೃತ್ವದಲ್ಲಿ ಮನವಿಗಳನ್ನು ಕೊಟ್ಟು ಮತ್ತೆ ಪ್ರಾರಂಭ ಆಗುವಂತೆ ಮಾಡಿದೆವು. ನಾನು ಈ ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಿದ್ದು ಯಾಕೆ ಅಂತ ಹೇಳಿದರೆ, ದಯವಿಟ್ಟು ಈಗ ಶಿವರಾಮರೈಗಳು ಅನ್ನುವಂಥ ವ್ಯಕ್ತಿ ತಾನು ತೋರ್ಪಡಿಕೆಗೆ ದೇವರ ಮುಂದೆ ಹೋಗೋದು, ಉತ್ಸವಗಳಲ್ಲಿ ಭಾಗವಹಿಸುವುದು, ಬ್ರಹ್ಮರಥ ಬರುವಾಗ ಅಡ್ಡ ಬೀಳುವುದು ಇಂಥದ್ದೆಲ್ಲ ಮಾಡದಿದ್ದರೂ ಕೂಡ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಸನಾತನ ಹಿಂದೂ ಧರ್ಮದ ಏಳಿಗೆಗೆ ಸಂಬಂಧಪಟ್ಟ ಹಾಗೆ, ಧಾರ್ಮಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಹೆಚ್ಚು ಕೆಲಸಗಳನ್ನು ಮಾಡಿದ ಅವರನ್ನು ಈ ಸಂದರ್ಭದಲ್ಲಿ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇದ್ದೇನೆ. ಈ ಒಂದು ಭಜನಾ ಕಾರ್ಯಕ್ರಮಗಳ ಮೂಲಕ, ಈ ಒಂದು ಸಂಘಟನೆಗಳ ಮೂಲಕ ಸಮಾಜದ ನಕಲಿತನ ಮಾಯವಾಗಲಿ, ಏನು ದಾಸ ಶ್ರೇಷ್ಠರು ರಚಿಸಿದಂಥ ಕಾವ್ಯ ರಚನೆಗಳನ್ನು, ಹಾಡುಗಳನ್ನು ಭಜನೆಯ ಮೂಲಕ, ಅದನ್ನು ಅರ್ಥಗರ್ಭಿತವಾದಂತಹ ಈ ರಚನೆಗಳನ್ನು ಭಜನೆಯ ಮೂಲಕ ನಾವು ದೇವರನ್ನು ಒಲಿಸಿಕೊಳ್ಳುವಂಥ ಒಂದು ಅತ್ಯಂತ ಸುಲಭ ವಿಧಾನವನ್ನು ನಾವೇನು ಅತ್ಯಂತ ಸಮಾಜದ ಕಟ್ಟಕಡೆಯ ವರ್ಗದವರು ಕೂಡ, ಏನು ಅಜ್ಞಾನ ಹೊಂದಿರೋರು, ಏನು ವಿದ್ಯಾಭ್ಯಾಸ ಹೊಂದಿಲ್ಲದವರು ಕೂಡ ಭಜನೆಯ ಮೂಲಕ ದೇವರನ್ನು
ದೇವರನ್ನು ಒಲಿಸಿಕೊಳ್ಳುವಂಥ ವಿಚಾರವನ್ನು ನಾವೆಲ್ಲ ಮನಗೊಂಡಿದ್ದೇವೆ. ಇದು ನಿರಂತರವಾಗಿ ಸಾಗ್ತಾ ಇರಲಿ, ಇನ್ನಷ್ಟು ಅಭಿವೃದ್ಧಿ ಹೊಂದಲಿ. ಅತ್ಯಂತ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಧರ್ಮಸ್ಥಳ ಈ ಒಂದು ಸಂಘಟನೆ ಮಾಡಿದಂಥ ಸುಬ್ರಹ್ಮಣ್ಯದ ಎಲ್ಲ ಪ್ರಮುಖರಿಗೂ, ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಇರ್ಬೋದು, ಭಜನಾ ಉತ್ಸವ ಇರ್ಬೋದು, ಇದರ ಎಲ್ಲ ಸಂಘಟಕರುಗಳು ಇರ್ಬೋದು, ಪದಾಧಿಕಾರಿಗಳು ಇರ್ಬೋದು, ನಾನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ, ಮುಖ್ಯವಾಗಿ ವಿಶೇಷವಾಗಿ ರವಿ ಕಕ್ಕೆಪದವರಿಗೆ ಕಳೆದ ಒಂದು ವಾರದಿಂದ ಅವರು ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಿಕ್ಕೆ ದುಡಿದಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ನಾನು ಗಮನಿಸ್ತಾ ಬಂದಿದ್ದೇನೆ. ಭಾಳಷ್ಟು ಸಂತೋಷ ಆಗ್ತಾ ಇದೆ. ನಮ್ಮ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಇಂಥ ಕಾರ್ಯಕ್ರಮಗಳಾಗುವುದು ನಿರಂತರವಾಗಿ ಆಗ್ತಾ ಇರಲಿ. ಈ ದೇಶದ ಕಾನೂನನ್ನು ಗೌರವಿಸುವಂಥ, ಸಂವಿಧಾನವನ್ನು ಗೌರವಿಸುವಂಥ ಬುದ್ಧಿ ಎಲ್ಲರಿಗೂ ಕೂಡ ದೇವರು ಕೊಡಲಿ. ಸಮಾಜದ ನಕಲಿತನ ಮಾಯವಾಗಲಿ, ಅಸಲಿತನ ಹೊರಹೊಮ್ಮಲಿ ಅಂತ ಹೇಳುವಂಥ ವಿಚಾರವನ್ನು ಎಲ್ಲರಿಗೂ ದೇವರು ಅನುಗ್ರಹಿಸಲಿ. ಶ್ರೀ ಗುರುಗಳ ಆಶೀರ್ವಾದ ಇರಲಿ ಅಂತೇಳಿ ಎಲ್ಲರಲ್ಲಿ ಸಹ ಪ್ರಾರ್ಥನೆ ಮಾಡಿಕೊಂಡು, ಈ ಸಂದರ್ಭದಲ್ಲಿ ಈ ಒಂದು ನಾನಾಗಲೇ ಹೇಳಿದೆ, ಪರಮ ಶ್ರೇಷ್ಠವಾದಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನನಗೊಂದು ಸಾರ್ಥಕತೆ ಕಾಣ್ತಾ ಇದೆ. ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿದಂತಹ, ಗೌರವಿಸಿದಂಥ, ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸುತ್ತಾ, ಎಲ್ಲರಿಗೂ ಈ ನಾಡಿನ ದೇವರುಗಳ ಆಶೀರ್ವಾದ ಇರಲಿ ಅಂತೇಳಿ ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳಿಂದ ವಿರಮಿಸ್ತೇನೆ. ನಮಸ್ಕಾರ, ಜೈ ಹಿಂದ್. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಇದೀಗ ಈ ಒಂದು ಸಭೆಯಲ್ಲಿ ತಮ್ಮ ಅತಿಥಿ ಸ್ಥಾನದಿಂದ ಬಹಳಷ್ಟು ಒಳ್ಳೆಯ ಮಾತುಗಳನ್ನಾಡಿದಂಥ ಶ್ರೀಯುತ ಹರೀಶ್ ಇಂಜಾಡಿ ತಮಗೆ ವಂದನೆಗಳನ್ನ ಸಲ್ಲಿಸ್ತಾ, ಮಾತಿನ ನಂತರ ಎಲ್ಲ ಅತಿಥಿಗಳಿಗೆ ಸುಬ್ರಹ್ಮಣ್ಯ ಕ್ಷೇತ್ರದ ಪ್ರಸಾದ ವಿತರಣೆ ಆಗಲಿಕ್ಕಿದೆ. ಅದನ್ನು ಕೂಡ ತಾವೆಲ್ಲರೂ ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಇದೀಗ ನಮ್ಮ ಭಜನೋತ್ಸವ ಸಮಿತಿ ಅಧ್ಯಕ್ಷರು ಹಾಗೆ ಇಲ್ಲಿಯ ಈ ಪರಿಸರದ ಒಬ್ಬ ಸಾಮಾಜಿಕ ಕಾರ್ಯಕರ್ತರು ಆಗಿರ್ತಕ್ಕಂಥ ಡಾಕ್ಟರ್ ರವಿ ಕಕ್ಕೆಪದವು ಈಗ ನಮ್ಮ ಮುಂದೆ. ಸುಬ್ರಹ್ಮಣ್ಯ ದೇವರನ್ನು ಪ್ರಾರ್ಥನೆ ಮಂತೊಂದು ಅಂಚೆನೆ ಧರ್ಮಸ್ಥಳ ಮಂಜುನಾಥ ದೇವರನ್ನು ಪ್ರಾರ್ಥನೆ ಮಂತೊಂದು ಅಂಚೆನೆ ಹೇದಿಗೆಡಿತಿನ ಅಂಚಿನ ಸ್ವಾಮಿಲೇನು ಪಾದಾರತಂದು ಅಂಚೆನೆ ಹೇದಿಗೆಡಿತಿನ ಅಂಚಿನ ಮಾತ ಗಣ್ಯರನಕ್ಲೇನು ನೇನು ತಂದು ಅಂಚೆನೆ ಮಾತ ಅಧ್ಯಕ್ಷರನಕ್ಲು ಪಡೊಂದಿಲ್ಲ ದಯಪಂಡ ಕೋಡ ರಾತ್ರಿ ಬೈಯಾರ್ದು ರಾತ್ರಿ ಮುಟ್ಟ ಬುಲ್ಪು ಬೆಂದಿನಂಚಿನ ಮಾತ ಒಗ್ಗುಟ್ಟದ ಸದಸ್ಯರನಕ್ಲಿಗೆ ಮಾತೆರೆಗಳ ಹೊಂದಿಸೋ ಒಂದು ಅಂಚೆನೆ ಮಸ್ತ್ ಒಂಜಿ ಖುಷಿಯ ಒಂದುಂಡು. ಸುಬ್ರಹ್ಮಣ್ಯಡು ಇನಿ ಒಂಜಿ ಬಾರಿ ಪೊರ್ಲುದ ಮೆರವಣಿಗೆ ಬತ್ತದು ಮುಲ್ಪ ಭಜನೆ ನಡತಂಡು ಅಂಚೆನೆ ಇದಕ್ಕೆ ಕಾರಣಕರ್ತರು ಅಂಚಿನ ಮಾಧವಣ್ಣೆ ಅಂಚೆನೆ ಸತೀಶರು ಬೊಕ್ಕ ಮಾತ ಒಕ್ಕೂಟದಕ್ಲಿಗೆ ಮಾತ್ರೆಗಳನ್ನು ಅಭಿನಂದನೆ ಪಡೋದಿಲ್ಲ. ಯಾಕೆ ದಯಪಂಡ ಇನಿ ಯಾನು ಈ ರೀತಿ ಉಳ್ಳೆ ಪಂಡ ನಿಮಗೆ ಗೊತ್ತಿಪ್ಪು ರೋಗಕ್ಕೆ ಬದ ಪಂಡ ಒಂಜಿ ಶಾಲೆಗೆ ಪಾವಂದನಂಚಿನ ವ್ಯಕ್ತಿ ಖಾಲಿ 15 ದಿನ ಅಂಡ ಯಾನು ಧರ್ಮಸ್ಥಳದ ಪೇಪರ್ ಮಾರುಂದು ಇಪ್ಪನಾಗ ವೀರೇಂದ್ರ ಹೆಗ್ಡೇರ್ ಎನ್ನ ಅಪ್ಪೆಗೆ ಜೋರು ಹುಷಾರಿದ್ದಂದು ಇಪ್ಪನ ಟೈಮುಡು ಯಾನು ಪೋದು ಇಂಚೆ ಬೇಡ್ನಾಗ ವೀರೇಂದ್ರ ಹೆಗ್ಡೇರ್ ಇಂಕ 35-37 ವರ್ಷವು ದುಂಬು ಎನ್ನ ಎಂಕ್ 35 ರೂಪಾಯಿ ಎನ್ನ ಅಮ್ಮನ ಮರ್ದು ಕೊಡ್ತೇರು ಅಪ್ಪಗ ಭಾರಿ ಮಲ್ಲ ಅವೇ ಮಲ್ಲ ದುಡ್ಡು ಆಂಡ ಇನಿ ಯಾರು ಕೊರ್ನ ನೆನಪುಡು ಇನಿ ಸುಬ್ರಹ್ಮಣ್ಯದ ದೇವರನ್ನ ಅನುಗ್ರಹಡು ಇನಿ ಎಂಕ್ ಮುಲ್ಪ ಮನ್ ಮಂಜಿ ಸೇವನ್ ಪರ ಒಂಜಿ ಅವಕಾಶ ದಿಗಿದಿಂಡು ದಯಪಂಡ ಯಾನು ಈ ಪಾತ್ರೆ ಪಣದುಲ್ಲ ಬಂಡ ಎಂಕ್ ಒಂಜಿ ಕುಲ್ಲರೆ ಇಲ್ಲಿಜ್ಜಂತಿನ ಅಂಚಿನ ವ್ಯಕ್ತಿ ಯಾನು ಇನಿ ಸುಬ್ರಹ್ಮಣ್ಯ ದೇವರನ್ನ ಒಂಜಿ ಅನುಗ್ರಹಡು ಇನಿ ಒಂಜಿ 200 ಜನಕ್ಕೆ ಕೆಲಸ ಕೊರ್ಪಂಚಿನ ಯೋಗ ಎಂಕ್ ಸುಬ್ರಹ್ಮಣ್ಯ ದೇವರು ಕೊರಿಯರು ಐತೆ ಒಟ್ಟಿಗೆ ಎಂಕ್ ದಾದ ಸಂಪಾದನೆ ತಿಕ್ಕೊಂದುಂಡ ಇನಿ ಯಾನು ಕುಲ್ಲರೆ ಟಲ್ಪರ ಇಲ್ಲ ಇತ್ತನಲ್ಲ ಪ್ರತಿ ಒರಿಯಾಗಲ ಒಂಜಿ 8% ಜಾಗದ ತೆದು ಒರಿಯಾಗ ಒಂಜಿ ಎಲ್ಲಿಯ ಮಟ್ಟದ ಒಂಜಿ ಇಲ್ಲು ಕಟ್ಟದು ಕೊರ್ಪಂಚಿನ ಯೋಗಲ ಎಂಕ್ ತಿಕ್ಕಂಡು ಈ ಸುಬ್ರಹ್ಮಣ್ಯ ದೇವರನ್ನ ಧರ್ಮಸ್ಥಳ ದೇವರನ್ನ ಅನುಗ್ರಹಡು ಪಣ್ಣೊಂದು ಅಂಚೆನೆ ಎಂಕಿನ ಎಜುಕೇಷನ್ ಇದ್ದಿನಲ್ಲ 150 ಜೋಕ್ಲೆಗೆ ಒಂಜಿ ಎಜುಕೇಷನ್ ಕೊರ್ಪವನು ಅಂಚಿನಲ್ಲ ಯೋಗ ಎಂಕ್ ಬತ್ತಂಡು ದಯಮಂಡ ಎಂಕ್ ಕೊರ್ತನ ಖಾಲಿ 5 ನಿಮಿಷ ಟೈಮು ಅಂಡ ಇನಿ ಈ ಸುಬ್ರಹ್ಮಣ್ಯದ ಮಾತ ಜನಕ್ಲು ಎಂಕಿನಿ ಈ ರೀತಿ ಸಾಕಾರ ಕೊರ್ನೇರ್ದಾದು ಇನಿ ಯಾನು ಈ ಸುಬ್ರಹ್ಮಣ್ಯಡು ಇನಿ ದಾಲ ಒಂಜಿ ಬೇಲೆ ಗೊತ್ತಿದ್ದಿನಲ್ಲ ಒಂದ ಪೈಂಟ್ದ ಬೇಲೆ ಬತ್ತದು ಧರ್ಮಸ್ಥಳಡು ಪೇಪರ್ ಮಾರೊಂದು ಮಂಜುವಾಣಿ ಮಾತ ಪೈನ್ ಮಾರೊಂದು ಇನಿ ಈ ರೀತಿ ಇಡ್ಲ ಬರೆಯರ ಸಾಧ್ಯ ಪಂಡ ನೆಕ್ ನಮ್ಮ ದೇವರು ಉಳ್ಳೇರು ಬಂದ್ಬೇಕು ಯಾನೇ ಸಾಕ್ಷಿ ಅಂಚಾದ ಇನ್ನು ನಿಖಲ್ ಒಕ್ಕೂಟದ ಮಾತ ಸದಸ್ಯರನಕ್ಲ ಬತ್ತದು ಈ ಒಂಜಿ ಭಾರಿ ಪೊರ್ಲು ಕೋಡ ಇಂಕ ಮಂಟಪದ ಬೇಲೆ ರಾತ್ರಿ ಮಂತೇರು ಇಂಕ ಯಾನ್ಲ ಅಕ್ಲೊಟ್ಟಿಗೆ ರಾತ್ರಿ ಸುಮಾರು ಪೊರ್ತಿತ್ತೆ ಮಸ್ತ್ ಖುಷಿಯಾಂಡ್ ದಯಬಂಡ ಒಂಜಿ ಈತೊಂಜಿ ಪೊರ್ಲದ ಏದಿಕೆ ಮನ್ಪೇರ ನಿಜವಾದ ಮಸ್ತ್ ಖುಷಿಯಾಂಡ್ ಅಂಚೆನೆ ಉಡುಪಿದ ಬತ್ತನ ಅಂಚಿನ ಆನಂದ್ ಸುವರ್ಣ ಆರ್ಲವ್ಲೇರು ಅರೆಗೆ ಆರ್ನ ಪರಿಚಯ ಹೆಂಕೊಂಡು ಗೆಜ್ಜೆ ಗಿರಿಟಿ ಯಾನು ಪಾತಿರದಿತ್ತೆ ಆನೆ ಗೆಜ್ಜೆ ಗಿರಿಟಿ ಯಾನು ಹೊರ ಕಾಣಿಕೆ ಅಧ್ಯಕ್ಷ ಅದಿಪ್ಪನಾಗ ಮಸ್ತ್ ರೀತಿ ಎಂಕ್ಲ ಸಹಕಾರ ಕೊಡ್ತಾನೆ ಅಂಚಿನ ವ್ಯಕ್ತಿ ಅರೆಗೆ ಮಾತ್ರ ಗೊತ್ತಿದ್ದೀನಿ ಅಂತೂ ಎಂಕಾರನ ಪರಿಚಯ ಅಂಡ್ ಅಂಚೆನೆ ಹಿರಿಯರ ಏನಂಚಿನ ನಮ್ಮ ವಿಶ್ವನಾಥ್ ಸರ್ ನಮ್ಮ ನಿಜವಾದ ನಮ್ಮ ಭಜನೆನ ಒಂಜಿ ಒಟ್ಟು ಮಂತ್ರಿ ಅಂಚಿನ ವ್ಯಕ್ತಿ ಸರ್ ಹಿರಿಯರು ಅಂಚೆನೆ ಇನಿ ವೇದಿಕೆ ಪಂಚಾಯತ್ ಅಧ್ಯಕ್ಷರು ಹಿಮಲಕ್ಕ ಅಂಚೆನೆ ನಮ್ಮ ಹರೀಶ್ ಅಣ್ಣೆ ಇನಿ ದೇವಸ್ಥಾನ ಎಂಕ್ಲು ಮುಲ್ಪ ಮೂಲು ನೀವೇ ಒಂಜಿ
ಈ ವಾಲ್ ಅವನು ಇಪ್ಪನಾಗ ಅದು ಅರಿಶಾನ್ಯ ಮುಲ್ಪ ದೇವಸ್ಥಾನದ ಅಧ್ಯಕ್ಷ ಅಪ್ಪಗ ಇದಕ್ಕೆ ಫುಲ್ ಇಂಟ್ರೋಲಾಕ್ ಐತೇನು ಇದಕ್ಕೆ ಇಂಟ್ರೋಲಾಕ್ ಆತು ನಮ್ಮ ಊರ್ದ ಒಂಜಿ ಎಡ್ಡೆ ಧಾರ್ಮಿಕ ಕಾರ್ಯಕ್ರಮ ಅವಡು ಪಂಪನ ಉದ್ದೇಶಡು ಮಾತೆರೆಲ್ಲ ಊರ್ದಾಗ್ಲ ಎಡ್ಡೆ ಅವಡು ಪಂಪ ಉದ್ದೇಶಡು ಇದಕ್ಕೆ ಬಾರಿ ಪೊರ್ಲದ ಒಂದು ಇಂಟ್ರೋಲಾಕ್ ಇದು ಗ್ರಾನೈಟ್ ಪಾಡ್ಪಾಯರು ಒಂದು ಜಾಸ್ತಿ ದಿನ ಐಜಿ ಒಂದು ಬತ್ತದಾರು ಒಂದು 10 ದಿನ ಮಂತನಂಚಿನ ಬೇಲೆ ಅಂಚ ಅರಿಶಾನ್ಯ ಎಡ್ಡೆ ಬೇಲೆ ಅವನು ನನ್ನ ದುಂಬುಗಳ ಇರೆಗೆ 3 ವರ್ಷದ ಅವಧಿಂಡು ಐಟು ಎನ್ಮ ತಿಂಗಳು ಆಜಿ ತಿಂಗಳು ಕರಿಂಡಲ ನನ್ನಲ್ಲ ಇರಡ್ದು ಬಾರಿ ಮಲಮಲ್ಲ ಬೇಲೆ ಮನ್ಪವನಂಚಿನ ಯೋಗ ಸುಬ್ರಹ್ಮಣ್ಯ ದೇವರು ಇರೇ ಕೊರ್ಪೇರು ಈರೊಟ್ಟಿಗೆ ಎಂಕ್ಲು ಮಾತೆರ್ಲ ಊರ್ದಾಗ್ಲು ಉಲ್ಲ ಅಂದು ಪಂಡೊಂದು ಇನಿ ಹೆಂಗೆ ಉಕ್ಕೊಟ್ಟದ ಮಾತೆರ ನಿಕ್ಲು ಅವಕಾಶ ಮಂತ್ ಕೋರ್ನಕ್ಕೆ ನಿಕ್ಲಿ ಮಾತೆರ್ಲ ಹೊಂದಿಸ ಒಂದು ಇನಿ ಏನೊಟ್ಟಿಗೆ ಸ್ಕಂದ ಗಿರಿಧರ ಸ್ಕಂದ ಆರ್ಲ ಮಸ್ತ್ ಏನೊಟ್ಟಿಗೆ ಪ್ರತಿ ಒಂಜಿ 6 ಅಂಚೆನೆ ಹರಿಶಣ್ಣೆ ಯಾನು ಏರ್ಲ ಪುದರ ಬಂಡ್ರೆ ಒಬ್ಬಜಿ ನಿಕ್ಲು ಮಾತೆರ್ಲ ನಿಕ್ಲು ಸಪೋರ್ಟ್ ಮಾಡ್ತಾರೆ ನಾನು ದುಂಬುಗಳ ಇಂಚಿನ ಒಂಜಿ ವೇದಿಕೆಗೆ ಇಂಚಿನ ಸಂಘಟನೆ ನಮ್ಮ ಸಪೋರ್ಟ್ ಮನ್ಪುಗ ಪಂಡೊಂದು ನಾನು ದುಂಬುಗಳ ಎಡ್ಡೆ ಕಾರ್ಯಕ್ರಮ ಆವಡ್ ದಯಬಣ್ಣ ನಮ್ಮ ಜಾಸ್ತಿ ಪಾತೆರ್ನ ಟೈಮ್ ಮತ್ತು ಮಾತೆರ್ ನನ್ನ ಬಡ ಅಂಚೆ ನನ್ನ ಬಾರಿ ಪೊರ್ಲುದ ಭಜನೆ ಕಾರ್ಯಕ್ರಮ ನಡಪರೆ ಉಂಡು ಪಂಡೊಂದು ಎನ್ನಾರ ಪಾತೆರ ಅವಕಾಶ ಕೋರ್ನಾಗ ರಡ್ಡು ಒಂದಿವಸ ಒಂದು